ನಮಸ್ಕಾರ ವೀಕ್ಷಕರೇ, ಮತ್ತೆ ಶುರುವಾಯಿತು ಸ್ಟ್ರೈಕ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಇಲ್ಲಿ ಬೋಧಕೇತರ ಸಿಬ್ಬಂದಿಗಳು, ಬೋಧಕ ಸಿಬ್ಬಂದಿಗಳು ಈ ರೀತಿ ಇರ್ತಾರೆ. ಇಲ್ಲಿ ನಿಮಗೆ ಟೀಚಿಂಗ್ ಸ್ಟಾಫ್ಸ್ ಏನಿದಾರಲ್ಲ, ಇವರು ಇಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ನಮಗೆ ಕೆಲವೊಂದು ಪ್ರಮೋಷನಲ್ಲಿ ತಾರತಮ್ಯ ಇದೆ. UGC ಸಿಸ್ಟಮ್ಸ್ನಲ್ಲಿ ಕೆಲವೊಂದು ಇಲ್ಲಿ ಅಂದರೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಅಗ್ರಿ ಯೂನಿವರ್ಸಿಟಿಯವ್ರು ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ, ಹಾಗೆ ಕೆಲವೊಂದು ವರ್ಗಾವಣೆ ವಿಚಾರದಲ್ಲಿ, ಹಾಗೆ ಇದು ಹನುಮಂತನ ಬಾಲದಂತೆ 25 ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ಡಾಕ್ಟರ್ ಮಾಂತೇಶ್ ನಾಯಕ, ರಾಮನಗೌಡ ಪಾಟೀಲರು, ಡಾಕ್ಟರ್ ಕರಿಕಟ್ಟಿ, ಹಾಗೆ 150-160 ಜನ ಇಲ್ಲಿ ಜಮಾಯಿಸಿದರು. ಒಂದು ವಿಷಯ ಹೇಳಬೇಕು ಅಂದರೆ ಇಲ್ಲಿ ಕೊಂಚ ಇದು ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಸಾಮ್ಯದ ಕೊರತೆ ಎದ್ದು ಕಂಡಿತ್ತು ನಮಗೆ, ನಿಜ. ಯಾಕಂದರೆ ಇಲ್ಲಿ ಡಾಕ್ಟರ್ ಮಾದೇವ್ ಚೆಟ್ಟಿಯವರು VC ಅವರು ಹೇಳ್ತಾರೆ, ಹೆಚ್ಚು ಕಮ್ಮಿ ನಾನು ಅವ್ರಿಗೇನು ಡಿಮ್ಯಾಂಡ್ಸ್ ಇದ್ದಾವಲ್ಲ 23-24 ಡಿಮ್ಯಾಂಡ್ಗಳು, ಅದು ನನ್ನ ಪರಿಧಿಯಲ್ಲಿ ನನ್ನ ಅಂದರೆ ಏನಂತಾರಲ್ಲ, ನನ್ನ ಕೈಯಲ್ಲಿ ಏನಾಗ್ತದೆ ಅದನ್ನು ನಮ್ಮ ವಿಶ್ವವಿದ್ಯಾಲಯ VC ಆಗಿ ಮಾಡಬೇಕು, ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಮಾತ್ರ ನಾನು ಅಲ್ಲಿ ಕೇಳಬೇಕಾಗ್ತದೆ, ಅಲ್ಲಿಂದ ಉತ್ತರ ಬಂದಿದ್ದನ್ನು ಮಾತ್ರ ನಾನು ಪ್ರೆಸೆಂಟ್ ಮಾಡಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ನಾಯಕರು ಹೇಳ್ತಾರೆ, ಹಾಗೆ ಇಲ್ಲಿ ಪಾಟೀಲರು ಹೇಳ್ತಾರೆ, ಅದು ಹಾಗಲ್ಲ, ನಮ್ಮದು ವರ್ಷನ್ ಕೇಳಿ ಅಂಥೇಳಿ ಅವ್ರನ್ನೂ ಕೇಳಿದ್ದೀವಿ, ಹಾಗೆ VC ಅವ್ರನ್ನೂ ಕೇಳಿದ್ದೀವಿ. ಒಟ್ಟಾರೆ ನೀ ಕೊಡೆ ನಾ ಬಿಡೆ ಅನ್ನೋ ಅರ್ಥದಲ್ಲಿ ಈ ಅನಿರ್ದಿಷ್ಟ ಕಾಲಾವಧಿ ಅವು ಏನಿದೆಲ್ಲ ಮುಷ್ಕರ ಅದು ಮುಂದುವರಿತಾ ಇದೆ. ಮೊದಲನೇ ದಿನಕ್ಕೆ ಇದು ಕಾಲಿಟ್ಟಿದೆ. ಇಲ್ಲಿ ಶಿಕ್ಷಕರಿಗೂ ಶಿಕ್ಷೆ, ಕೊನೆಗೆ ಯೂನಿವರ್ಸಿಟಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಇದು ಶಿಕ್ಷೆ ಆಗ್ತದೆ. ಮೊದಲೇ ಈಗ ಕೊರೋನಾ ಹೊಡೆತದಿಂದ ಏನಾಗಿದೆ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಶಿಕ್ಷಕ ವರ್ಗಗಳು ಈ ರೀತಿ ಮಾಡುವಾಗ, ಹಾಗೆ ಇಲ್ಲಿ ಒಂದು ಕಡೆ ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಎಲ್ಲ ಬಗೆಹರ್ತದೆ. ಆದರೆ ಈ ಹಗ್ಗ ಜಗ್ಗಾಟ ಏನಿದೆ ಅಲ್ಲ, ಇದು ಒಂದು ರೀತಿಯಿಂದ ಈಗ ನೀ ಕೊಡೆ ನಾ ಬಿಡೆ ಅಂತ ಹೇಳಿದ್ನೆಲ್ಲ ಹಾಗಾಗ್ತದೆ. ಇಲ್ಲಿ ಪ್ರತಿಷ್ಠೆ ಎಲ್ಲವನ್ನು ಪಣಕ್ಕೆ ಇಡದೆ ಅಡ್ಜಸ್ಟ್ಮೆಂಟ್ಸ್ ಏನೋದಲ್ಲ, ನೀವೇ ಒಂದು ಹೆಜ್ಜೆ ಮುಂದೆ ಬರ್ರಿ, ನಾವೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂದಾಗ ಮಾತುಕತೆ ಆಗ್ತದೆ. ಈಗ ಇಲ್ಲಿ ಕುಳಿತ ಮುಷ್ಕರನಿರತ ಈಗೇನು ಸ್ಟಾಫ್ಸ್ ಇದ್ದಾರಲ್ಲ, ಅವ್ರೇನು ಹೇಳ್ತಾರೆ, ಶಿಕ್ಷಕರು ಇಲ್ಲಿ ಬಂದು ನಮಗೆ VC ಅವರು ಹೇಳಿ, ನಮಗೆ ಒಂದು ಟೈಮ್ ಗ್ಯಾಪ್ ಕೊಡಲಿ, ನಮಗೆ ಈ ರೀತಿ ಟೈಮ್ ಫ್ರೇಮ್ ಕೊಟ್ಟು ನಮಗೆ ಈ ರೀತಿ ನಿಮ್ಮ ಬೇಡಿಕೆಗಳನ್ನು ಈ ಕಾಲಾವಧಿಯಲ್ಲಿ ನಾನು ನೆರವೇರಿಸ್ತೀನಿ ಅಂದರೆ ನಾವು ಸುಮ್ಮನೆ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. VC ಅವರು ಹೇಳ್ತಾರೆ, ಇಲ್ಲಿ ನನ್ನ ಕೈಯಲ್ಲಿ ಏನಿದೆ ಅಲ್ಲ, ನಾನು ಮಾಡಲ್ಲ ಅಂದಿಲ್ಲ, ಮಾಡಿದ್ದೀನಿ, ಈಗ ಆಲ್ರೆಡಿ ಇದರ ಬಗ್ಗೆ ಮೀಟಿಂಗು ಕೂಡ ಆಗಿದ್ದಾವೆ ಅಂತ ಇವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈಗ ಆ ಬೋರ್ಡ್ಗಳು ಮುಗಿದ್ವು, ಎಲ್ಲ ಮುಗಿದ್ವು, ಏನು ಮೀಟಿಂಗ್ ಆದರೂ ಕೂಡ ನಮ್ಮ ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ. ನಾವು ಅಳುವ ಕೂಸುಗಳಾಗಿದ್ದೀವಿ, ನಮಗೆ ಹಾಲು ಕೊಡೋರು ಯಾರು? ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಅವರು ಕೂತ್ಕೊಂಡಿದ್ದಾರೆ, ಹಸಿರಿನ ಮೆತ್ತಿಯಲ್ಲಿ ಅವರು ಟೆಂಟ್ ಹಾಕಿ ಕೂತ್ಕೊಂಡಿದ್ದಾರೆ. VC ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಾನು ಯಾವುದೇ ರೀತಿಯಿಂದ ಅವರಿಗೆ ಅನ್ಯಾಯ ಮಾಡಿಲ್ಲ, ಅವರ ಪರವಾಗಿ ಇದ್ದೀನಿ. ಸರ್ಕಾರಕ್ಕೆ ಅವರೇನಾದರೂ ಮನವಿ ಸಲ್ಲಿಸೋದಾದರೆ ನಾನೇ ಅವ್ರ ಜೊತೆಗೆ ಮುಂಚೂಣಿಯಲ್ಲಿ ಇರ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಒಟ್ಟಾರೆ ಚಿತ್ರಣವನ್ನು ನಾನು ತೋರಿಸ್ತೀವಿ, ಬನ್ನಿ. ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕಳಸ್ನವರೇ, ಪ್ರಧಾನ ಕಾರ್ಯದರ್ಶಿ ನಾಯಕ್ ಅವರೇ, ಈ ಒಂದು ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಯಾವತ್ತೂ ಶಿಕ್ಷಕ ಬಂಧುಗಳೇ, ತಾವೇನು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಯ ಮಾಡತಕ್ಕಂಥ ಸಮಸ್ತ ಶಿಕ್ಷಕರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಕೈಗೊಂಡಿದ್ದೀರಿ. ನಿಮ್ಮ ಒಂದು ಹೋರಾಟಕ್ಕೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ
ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ನಾನು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ದ ರಾಷ್ಟ್ರೀಯ ಉಪಾಧ್ಯಕ್ಷನಿದ್ದೀನಿ ಮತ್ತು ಕರ್ನಾಟಕ ರಾಜ್ಯದ ಶಿಕ್ಷಕರ ಮತ್ತು ಉಪನ್ಯಾಸಕರ ಸಂಘದ ರಾಜ್ಯದ ಒಂದು ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿಯೂ ಸಹ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ನಮ್ಮ ಬೋಧಕ ವರ್ಗದ ಸಮಸ್ಯೆಗಳು ಭಾಳಷ್ಟಿವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಬೆಂಬಲವನ್ನು ಕೊಡೋದರ ಮುಖಾಂತರ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತಾ ಇದೆ. ನಿಮ್ಮ ಬಡ್ತಿ ವಿಷಯ ಆಗಿರ್ಬೋದು ಅಥವಾ ವೇತನದ ವಿಷಯ ಆಗಿರ್ಬೋದು, ಇನ್ನಿತರ ಆಡಳಿತಾತ್ಮಕ ಮತ್ತು ಸೇವೆಯಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಂಘಟನೆ ಭಾಳಷ್ಟು ಗಟ್ಟಿಯಾದಂಥ ಸಂಘಟನೆ ಆಗಿದೆ. ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಘಟನೆ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಖಿಲ ಭಾರತ ಫೆಡರೇಷನ್ನಲ್ಲಿ ಪ್ರೈಮರಿಯಿಂದ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೆ ಕಾರ್ಯ ಮಾಡ್ತಕ್ಕಂಥ ಎಲ್ಲ ಬೋಧಕ ವರ್ಗದವರು ಸಹ ಫೆಡರೇಷನ್ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲ ಪ್ರೈಮರಿ, ಸೆಕೆಂಡ್ರಿ, PU ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಬೋಧಕ ವರ್ಗದವರು ಸೇರಿಕೊಂಡು ಅಖಿಲ ಭಾರತ ಮಟ್ಟದಲ್ಲಿ ಫೆಡರೇಷನನ್ನು ಮಾಡಿದ್ದೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಕೊರೋನಾ ಬರೋದಕ್ಕಿಂತ ಮುಂಚೆ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಯಾಗಿ ಆಗಿ ಕಾಮನ್ ಆಗಿ ನಾವು ದೆಹಲಿಯ ಜಂತರ್ ಮಂತರದಲ್ಲಿ ಒಂದು ತಿಂಗಳು ಸ್ಟ್ರೈಕ್ ಮಾಡಿದ್ದೀವಿ. ಮುಂದೆ NPS ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಕೊರೋನಾ ಬಂದ ನಂತರ ಕಳೆದ 2 ವರ್ಷದಿಂದ ನಮ್ಮ ಆಲ್ ಇಂಡಿಯಾ ಸ್ಟ್ರೈಕ್ ಸ್ವಲ್ಪ ಡೆವಲಪ್ ಆಯಿತು. ಈಗ ನಾಳೆ ನವೆಂಬರ್ 14-15 ಬುದ್ಧಗಯಾದಲ್ಲಿ ರಾಷ್ಟ್ರ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ರಾಜ್ಯ ಪರಿಷತ್ ಸಭೆ ಇದೆ. ಅಲ್ಲಿ ನಮ್ಮ ಬೋಧಕ ವರ್ಗದ ಬೇಡಿಕೆಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಹೋರಾಟದ ರೂಪುರೇಷೆಗಳನ್ನು ಹಂಚಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಾವೆಲ್ಲ ಹೋರಾಟದಲ್ಲಿ ಏನು ಭಾಗವಹಿಸಿದ್ದೀರಿ ಅದು ಯಶಸ್ಸನ್ನು ಕಾಣಲಿ, ನಾವು ಅನುಬಲದ ಜೊತೆ ಇರ್ತೀವಿ, ಸಂಪೂರ್ಣವಾದಂಥ ಸಹಾಯ ಸಹಕಾರವನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಾವು ಅಗ್ರಿ ಯೂನಿವರ್ಸಿಟಿನಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟೆಂಟ್ ಹಾಕಿದ್ದಾರೆ. ಸೊ ಅಸೋಸಿಯೇಷನ್ ಆಫ್ ಟೀಚರ್ಸ್ ವೆಲ್ಫೇರ್ ಇವರು ಕೆಲವೊಂದು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು, ಅಂದರೆ ಪ್ರಮೋಷನ್ಸು ಇನ್ನಿತರ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಡಿಮ್ಯಾಂಡ್ ಏನು ಅಂತ ಕೇಳೋಣ. ಹಾಗೆ ಗರುಡ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತದೆ, ಹಾಗೆ ಮ್ಯಾನೇಜ್ಮೆಂಟನ್ನು ಕೂಡ ಕೇಳ್ತದೆ. ಏನು ಸಮಸ್ಯೆ, ಸ್ಟ್ರೈಕ್ ಯಾಕೆ ಅಂತ ತೋರಿಸಲಿಕ್ಕೆ ಅಂತ ಹೇಳಿ ನಾವು ಬಂದಿದ್ದೀವಿ. ಬನ್ನಿ ಕೇಳೋಣ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ನಾಯಕ್ ಅಂತ, ಶಿಕ್ಷಕರ ಕಲ್ಯಾಣ ಸಂಘದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಇವತ್ತು ಟೆಂಟ್ ಹಾಕಿದಿರಿ, ಎಲ್ಲ ಜನರು ಕೂತ್ಕೊಂಡಿದ್ದೀರಿ, ನಿಮ್ಮ ಅಳಲು ಏನು? ಸರ್, ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸಿಗೆ, ನಮ್ಮ ಟೀಚರ್ಸ್ಗೆ ಕರಿಯರ್ ಅಡ್ವಾನ್ಸ್ಮೆಂಟ್ ಸ್ಕೀಮ್ ಅಂತಿದೆ. ನಮ್ಮಲ್ಲಿ ಅನೇಕ ಸಣ್ಣ ಸಣ್ಣ ಬೇಡಿಕೆಗಳಿದಾವೆ, ಅಂಥ ದೊಡ್ಡ ಬೇಡಿಕೆಗಳು. ನಮ್ಮ ರಾಜ್ಯದಲ್ಲಿ ನಾವು 6 ಫಾರ್ಮ್ ಯೂನಿವರ್ಸಿಟಿಗಳಿದ್ದೀವಿ ಸರ್. ಅಂದರೆ ಪ್ರಮೋಷನ್ ಪಾಲಿಸಿ ಏನಿದೆಯಲ್ಲ ಎಲ್ಲ ಯೂನಿವರ್ಸಿಟಿಗಳಿಗೂ ಒಂದೇ ಇರಬೇಕು ಅನ್ನೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ, ಕೋಆರ್ಡಿನೇಷನ್ ಕಮಿಟಿ ಅಂತ ಒಂದು ಮಾಡಿದ್ದಾರೆ. ಆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ತಾರತಮ್ಯ ಒಂದು ವಿಶ್ವವಿದ್ಯಾಲಯದಿಂದ ಇನ್ನೊಂದು ವಿಶ್ವವಿದ್ಯಾಲಯದಲ್ಲಿ ಇರಬಾರ್ದು ಅನ್ನೋದೊಂದು ಧ್ಯೇಯನೂ ಐತೆ ಅದರೊಳಗಡೆ. ಬಟ್ ಅದು ಏನಾಗಿದೆ ಅಂದರೆ ಸರ್, ಬೇರೆ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಒಂದು ಪಾಲಿಸಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇನ್ನೊಂದು ಪ್ರಮೋಷನಲ್ ಪಾಲಿಸಿ, ಅಥವಾ ಯಾವುದಾದ್ರೂ ಒಂದು ಶಿಕ್ಷಕರಿಗೆ ಉಪಯೋಗ ಆಗಬೇಕಂತ ಅಥವಾ ಅವರಿಗೆ ಬರುವಂಥ ಕಾಯ್ದೆ ಕಾನೂನುಗಳಲ್ಲಿ ಬೇರೆ ರೀತಿಯಾಗಿಯೇ ಇಲ್ಲಿ ಆಗ್ತಾ ಇದ್ದಾವೆ. ಅದರಿಂದ ಸಾಕಷ್ಟು ಅನ್ಯಾಯಗಳು ಆಗ್ತಿದ್ದಾವೆ. ಯಾಕಂದರೆ ಏನಾಗ್ತದೆ ಸರ್, ಒಂದು ವಿಶ್ವವಿದ್ಯಾಲಯದಿಂದ ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ಆಫೀಸರ್ ಪೋಸ್ಟಿಗಾಗಲಿ ಇನ್ನೊಂದು ಪೋಸ್ಟಿಗಾಗಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಹೋಗ್ತಾ ಇರ್ತಾರೆ. ಅಲ್ಲಿಯವರು ಇಲ್ಲಿ ಬರ್ತಿರ್ತಾರೆ. ಅಂಥ ಟೈಮ್ನಾಗ ಒಂದೇ ಟೈಮಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಬೇರೆ ಬೇರೆ ರೀತಿ ಪ್ರಮೋಷನ್ ಪಾಲಿಸಿ ಆದತ್ನೊಳಗೆ ಶಿಕ್ಷಕರಿಗೆ ಭಾಳ ರೀತಿಯ ಅನ್ಯಾಯ ಆಗುತ್ತೆ ಸರ್. ಇದರಿಂದ ಆ ಒಂದು ತಾರತಮ್ಯತೆಯನ್ನು ಹೋಗಲಾಡಿಸಬೇಕು ಮತ್ತು ಬರಬೇಕಾದಂಥ ಸೌಲಭ್ಯಗಳನ್ನು ವಿಶ್ವವಿದ್ಯಾಲಯ ಕೊಡಬೇಕು ಅಂತ ನಾವು ಈ ಬೇಡಿಕೆಗಳನ್ನು ನಿರಂತರವಾಗಿ, ಅಂದರೆ ಒಂದು 2 ವರ್ಷದಿಂದನೂ ನಾವು ಬೇಡಿಕೆ ಸಲ್ಲಿಸ್ತಾನೆ ಬಂದಿದ್ದೀವಿ ಸರ್. ನಮ್ಮ ಅನೇಕ ಜನರಲ್ ಬಾಡಿ ಮೀಟಿಂಗ್ ಮೂಲಕ ಸೇರಿಸಿದ್ದೀವಿ. ಬಟ್ ನಮಗೆ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ. ಒಂದಾರ್ದಿ ಅದರ ಹೋಗ್ತೈತೆ ಸರ್, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಹೋಗ್ತೈತೆ. ಇದರೊಳಗಡೆ ಏನಾಗಿದೆ ಅಂದ್ರೆ, ಆಡಳಿತ ಮಂಡಳಿಯದು ಕುಲಪತಿಗಳನ್ನೊಳಗೊಂಡು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಕಾರಾತ್ಮಕವಾಗಿ ನಮ್ಮ ಬಗ್ಗೆ ನಿರ್ಣಯ ಕೈಗೊಳ್ಬೇಕನ್ನೋ ಬೇಡಿಕೆ ಮೇಲೆ ನಾವು ಶಾಂತಿಯುತವಾಗಿ ಇವತ್ತಿನ ದಿವಸ ಸೇರಿದ್ದೀವಿ ಸರ್. ಸರ್, ಈಗ ಈ ಮುಂಚೆ VC ಅವರು ಅಂದರೆ ಈಗ ಅದು ಬೋರ್ಡಿಗೆ ಬಂದಿತ್ತು, ಮತ್ತು ಅದು ಗೆಜೆಟ್, ಮತ್ತು ಒಂದು ರೀತಿ ಮತ್ತು ಈಗ ಗೆಜೆಟ್ ಮಾಡಬೇಕಾಗ್ತದೆ, ನೋಟಿಫಿಕೇಶನ್ ಮಾಡಬೇಕಾಗ್ತದೆ. ಈ ಮುಂಚೆ VC ಅವ್ರು ಮಾಡಿದ್ದಕ್ಕೆ
ಅಂದ್ರೆ ಅವ್ರು ಬರಲ್ಲ ಅಂತ ಹೇಳಿ ಒಂದು ಇದನ್ನ ಕೊಟ್ಟಿದ್ದಾರಂತೆ ಸರ್. ಈಗ ಎಲ್ಲ ಸರ್ಕಾರದಿಂದ ಸೆಕ್ರೆಟರಿ ಲೆವೆಲ್ ಅಲ್ಲಿ ಆಗಬೇಕು, ಸರ್ಕಾರದ ಲೆವೆಲ್ ಅಲ್ಲೇ ಆಗಬೇಕಿದೆ ಸರ್. ಈಗ ನೋಡಿ ಸರ್, ಈಗ ಈ ವಿಷಯವನ್ನ ಮನದಟ್ಟು ಮಾಡ್ಬೇಕಂದ್ರೆ ಈಗ ಸೆಕ್ರೆಟರಿ ಅಂತ ಹೇಳ್ತಾರೆ ಸರ್ ಅವರು. ಎಲ್ಲ ವಿಶ್ವವಿದ್ಯಾಲಯಕ್ಕೂ ಅದೇ ಸೆಕ್ರೆಟರಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರ್ತಾರೆ ಸರ್. ಅವರು ಒಬ್ಬ ಮೆಂಬರ್ ಕಾರ್ಯಕಾರಿಣಿ ಸಮಿತಿಯಲ್ಲಿ. ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಸರ್ಕಾರದ ಕಾರ್ಯದರ್ಶಿನೂ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಮೆಂಬರ್ ಇರ್ತಾರೆ. ಒಬ್ಬ ಸೆಕ್ರೆಟರಿ ಏನಿರ್ತಾರೆ ಸರ್, ಎಲ್ಲ 6 ವಿಶ್ವವಿದ್ಯಾಲಯದಲ್ಲಿ ಇರ್ತಾರೆ. ಆ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಆ ಪ್ರತಿಯೊಂದು ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಯಾಕೆ ಅದು ನೆಗೆಟಿವ್ ತಾರತಮ್ಯ ತೋರ್ತಾರೆ? ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಮಲ್ತಾಯಿ ಧೋರಣೆ? ನಾವು ಕೇಳಿದ ಪ್ರಕಾರ ಬೇರೆದವರು ಅಂದ್ರೆ ಬೇರೆ ಯೂನಿವರ್ಸಿಟಿ ಅವರು ಸರ್ಕಾರಕ್ಕೆ ಅವ್ರಿಗೆ ಈ ತಲುಪ್ಸೇ ಇಲ್ಲ, ಅದು ತಮ್ಮ ಒಳಗೆ ಮಾಡ್ಕೊಂಡಿದ್ದಾರೆ. ಇವಾಗ ಅದೇನೋ ಮತ್ತೆ ರಿಜೆಕ್ಟ್ ಆಗತ್ತೆ ಅನ್ನೋ ಒಂದು ಈಗ ವರದಿ ಬರ್ತಾ ಇದೆ ಸರ್. ನಮ್ಮದು ವಿಶ್ವವಿದ್ಯಾಲಯ, ನಾವು ವಿಶ್ವವಿದ್ಯಾಲಯ ಮಟ್ಟಿಗೆ ಹೇಳ್ಬೇಕಂತಂದ್ರೆ ನಾವು ಸ್ವಾಯತ್ತತೆ ಸಂಸ್ಥೆ ಅಂತ ಹೇಳ್ತೀವಿ ಸರ್. ಈಗ ನಮ್ಮಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟೇನೆ ಫೈನಲ್ ಅಥಾರಿಟಿ, ಈ ಆಟೋನಮಸ್ ಬಾಡಿ ನಮ್ಮದು. ನಮ್ಮ ವಿಷಯಗಳು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಿಗೆ ಹೋದತ್ನೊಳಗೆ ಸರ್ಕಾರದಲ್ಲಿದ್ದ ನಾಮನಿರ್ದೇಶಿತ ಸದಸ್ಯರುಗಳು ಇರ್ತಾರೆ. ಓಕೆ, ಮತ್ತು ಸರ್ಕಾರದ ಅಧಿಕಾರಿಗಳು, ಈಗ ಸೆಕ್ರೆಟರಿಯೇಟ್ಗಳು ಇರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಗ್ರಿಕಲ್ಚರ್ ಇರ್ಬೋದು. ಸೊ ನಿಮ್ಮ ವಿ ಸಿ ಅವರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ. ಚೇರ್ಮನ್ ಅವರು ವಿ ಸಿ ಅವರು. ನಾವೇನು ಹೇಳ್ತೀವಿ, ನಮ್ಮ ವಿ ಸಿ ಅವರ ಆದ್ಯ ಕರ್ತವ್ಯ ಸೆಕ್ರೆಟರಿನ ಕನ್ವಿನ್ಸ್ ಮಾಡಬೇಕು. ಯಾಕಂದರೆ ಅದೇ ಸೆಕ್ರೆಟರಿ ಸೇಮ್ ಮೆಂಬರು ಬೇರೆ ಎಲ್ಲ ಯೂನಿವರ್ಸಿಟಿಯಲ್ಲೂ ಮೆಂಬರ್ ಇರ್ತಾರೆ. ಅಲ್ಲಿ ಅವರು ಅಬ್ಜೆಕ್ಷನ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಏನು ಸೆಕ್ರೆಟರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಅಬ್ಜೆಕ್ಷನ್ ಮಾಡಿದ್ದಾರೆ ನಮ್ಮ ಪ್ರಮೋಷನ್ ಪಾಲಿಸಿಗೆ, ಬಾಗಲಕೋಟೆ ವಿಶ್ವವಿದ್ಯಾಲಯ ಅವರೇ ಅನುಮೋದನೆ ನೀಡ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರೇ ಅನುಮೋದನೆ ನೀಡ್ತಾರೆ. ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಅದೇ ಕೇಸಿಗೆ ಅವರೇ ಅನುಮೋದನೆ ನೀಡ್ತಾರೆ. ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ್ಕೊಳ್ಳೆ ಯಾಕೆ ತಾರತಮ್ಯ? ಇದರೊಳಗಡೆ ಯಾರ ಕೈವಾಡವಿದೆ? ಅದನ್ನ ತಾವುಗಳು ಅರ್ಥೈಸ್ಕೋಬೇಕು ಸರ್. ವಿ ಸಿ ಅವ್ರನ್ನ ಕೇಳ್ತೇವೆ. ಮುಂಚೆ ವಿ ಸಿ ಅವ್ರು ಮಾಡಿದ್ದು, ಈಗ ಅದು ಗೆಜೆಟ್ ನೀವು ಕ್ವಾಶ್ ಮಾಡಿ ಇದು ಮಾಡಬೇಕು ಅಂತ ಹೇಳ್ತಾರೆ ಸರ್. ಈಗ ನೋಡಿ ಸರ್, ಅಲ್ಲ ಸರ್, ಒಪ್ಕೊಂತೀವಿ ಸರ್. ನಾವು ಈಗ ಶಿಕ್ಷಕರು, ನಾವು ನಮ್ಗೆ ಹಿಂದೆ ಯಾರು ಇದ್ರು, ಏನು ಮಾಡಿದ್ರು, ಅಥವಾ ಈಗ ಏನಿದಾರ ಮಾಡ್ತಿರಲ್ಲ, ಶಿಕ್ಷಕರ ಬೇಡಿಕೆ ಅಡ್ಮಿನಿಸ್ಟ್ರೇಷನ್ ಪರವಾಗಿ ನೋಡ್ತಿರ್ತೀವಿ ಸರ್ ನಾವು. ವಿಶ್ವವಿದ್ಯಾಲಯ ಆಡಳಿತ ಹಿಂದೆ ಮಾಡಿದಾರ, ಮುಂದೆ ಹೌದು, ಹಿಂದೆ ತಪ್ಪು ಮಾಡಿದಾರೆ ಅಂದರೆ ಈಗ ಕರೆಕ್ಷನ್ ಮಾಡ್ಕೊಳಕ್ಕೆ ಸಮಯಾವಕಾಶ ಇದೆಯಲ್ಲ ಸರ್. ಇದೇ ಈಗ ಹೇಳ್ತಾರೆ ಅವರು, ನೆಕ್ಸ್ಟ್ ಬೋರ್ಡಿಗೆ ತೊಗೊಂಡೋಗಿ ನಾವು ಕ್ಲೇರಿಫೈ ಮಾಡ್ತೀವಿ ಅಂತಾರೆ. ಈಗ ಸತತ 5 ಬೋರ್ಡ್ಗಳಲ್ಲಿ, ಈಗ 4 ಬೋರ್ಡ್ಗಳಲ್ಲಿ ಈ ವಿಷಯದ ಮೇಲೆ ಡಿಸ್ಕಷನ್ ಆಗಿ ನಿರ್ಣಯವನ್ನು ಮಾಡಿಲ್ಲ ಸರಿಯಾಗಿ. ಎಷ್ಟು ದಿವಸ ವಿ ಸಿ ಅವ್ರ ಮೇಲೆ ವೈಯಕ್ತಿಕ ನಮ್ಗೇನೂ ಇಲ್ಲ, ನಮಗೆ ವಿಶ್ವವಿದ್ಯಾಲಯದ ಮೇಲೆ ವೈಯಕ್ತಿಕವಾಗಿ ಏನೂ ಇಲ್ಲ ಸರ್. ಬಟ್ ಆದರೆ ಅವರ ಕರ್ತವ್ಯ ಇದು. ಅವರು ಆಸ್ ಎ ಚೇರ್ಮನ್ ಆಫ್ ದಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಎಲ್ಲ ಮೆಂಬರ್ಗಳನ್ನು ಕನ್ವಿನ್ಸ್ ಮಾಡಬೇಕಾಗಿರೋ ಕರ್ತವ್ಯ ಸರ್ ಅದು ಅವ್ರದ್ದು. ನಾವು ಎಲ್ಲ ಮೆಂಬರ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಸ್ ಫಾರ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಏನಿದಾರಲ್ಲ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಸರ್, ಈಗ ತಾವು ಎಷ್ಟು ವರ್ಷದಿಂದ ಇಲ್ಲ ಸರ್? ನಾನು ಈ ವಿಶ್ವವಿದ್ಯಾಲಯದಲ್ಲಿ 2013 ಇದ್ದೀನಿ ಸರ್. ಮೊದಲು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸರ್. ಈಗ ವಿ ಸಿ ಎಷ್ಟು ವರ್ಷ ಆಯ್ತು ಸರ್ ಬಂದು? ಈಗ ಇವರು 3 ವರ್ಷ ಮುಗಿತು. ಈ ಮುಂಚೆ ಕೂಡ ಒಬ್ರು ವಿ ಸಿ ಇದ್ರಲ್ಲ, ಅವರೆಲ್ಲ ಈಗ ಹೆಚ್ಚು ಕಮ್ಮಿ ರಿಜೆಕ್ಟ್ ಮಾಡಿ ಹೋಗಿದ್ರು. ಅವಾಗ ತಾವೇನಾದ್ರೂ ಕೇಳಿ ಸರ್? ಈ ವಿಶ್ವವಿದ್ಯಾಲಯ ನಾನು ಹಳೆದ ಶಿಕ್ಷಕರ ಸಂಘಟನೆ ಇತ್ತು, ಅದರೊಳಗಡೆ ನಾನು ಜಾಯಿಂಟ್ ಸೆಕ್ರೆಟರಿ ಇದ್ದ. ಈ ಶಿಕ್ಷಕರ ಸಂಘಟನೆಯಲ್ಲಿ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವಾಗಲಿದ್ದನೂ ನಮ್ಮ ಬೇಡಿಕೆಗಳಿದ್ದಾವೆ 2014ರಿಂದ. ಒಂದು ಪರ್ಟಿಕ್ಯುಲರ್ ಅಥವಾ 2 ಪರ್ಟಿಕ್ಯುಲರ್ ವಿಷಯ ಅವಾಗಲಿದ್ದ ಈಗಲೂ ಕಂಟಿನ್ಯೂ ಆಗಿದೆ. ಅದು ಬಿಟ್ಟು ಉಳಿದ ನಮ್ಮ ಟೋಟಲ್ 23 ಡಿಮಾಂಡ್ಗಳಿದ್ದಾವೆ ಸರ್. 23 ಬೇಡಿಕೆಗಳು, ಅದರೊಳಗೆ 100ಕ್ಕೆ 90% ಬೇಡಿಕೆಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಆಗ್ತಾವೆ. ಸರ್ಕಾರದ ಅನುಮೋದನೆಗೆ ಅವಶ್ಯಕತೆ ಇಲ್ಲ, ವಿಶ್ವವಿದ್ಯಾಲಯದಲ್ಲಿ ಆಗ್ತಾವೆ. ಅವನಾದರೂ ಫಸ್ಟ್ ಮಾಡಬೇಕಲ್ಲ ಸರ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಬೇಕಾದಂಥ ಕೆಲಸಗಳು ಅದನ್ನು ತಕ್ಷಣವಾಗಿ ಸಕಾರಾತ್ಮಕವಾಗಿ ಮಾಡಬೇಕಾಗಿತ್ತು. ನೀವು ಹೇಳೋದು ಸರ್ಕಾರ ಮಟ್ಟಿಗೆ ಆಗೋದು ಅದು ಮಾಡಲಿ, ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಇರೋದನ್ನ ತಕ್ಷಣದಲ್ಲೇ ಮಾಡಬೇಕಲ್ಲ, ತಕ್ಷಣದಲ್ಲೇ ಮಾಡ್ಬೇಕು ಸರ್. ನಿಮ್ಮ ಡಿಮ್ಯಾಂಡ್ ನಲ್ಲಿ ಹೊರಗಿಂದ ಒಳಗಿಂದ ಎರಡೂ ಇದೆ. ಪರಿಧಿ ಒಳಗಿರೋದು, ಪರಿಧಿ ಹೊರಗಡೆ ಸರ್ಕಾರದ ಲೆವೆಲಲ್ಲಿ ಇರೋದು ಇದೆ, ಯೂನಿವರ್ಸಿಟಿ ಲೆವೆಲಲ್ಲಿ ಇರೋದು ಇದೆ ಸರ್. ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಅವನ್ನ ನಿರ್ಣಯ ಕೈಗೊಳ್ಳುವುದು ಇದೆ. ಇಲ್ಲ ಒಂದ್ ಕಡೆ ನಿಮ್ ಯೂನಿಟಿ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆಯಾ ಅಥವಾ ಅವ್ರು ಕೇಳ್ತಾ ಇಲ್ಲ ಸರ್? ನಾವು ಬಹಳಷ್ಟು ಬೇರೆ ಆಗಿದಾರ ಏನಂತೀರ? ಈಗ ನೀವೇ ಹೇಳಿದ ವರ್ಡನೆ ನಾನು ಜಾಣ ಕಿವುಡ ಅನ್ನೋದನ್ನ ಬಹಳ ಸೂಕ್ತ ಅನಿಸುತ್ತೆ ಸರ್. ಯಾಕಂತಂದ್ರೆ ಹೋಗುತ್ತೆ, ಕನ್ವಿನ್ಸ್ ಸಿನ್ಸಿಯರ್ ಎಫರ್ಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ವಿಶ್ವವಿದ್ಯಾಲಯದಲ್ಲಿ ಇದನ್ನ ಶಿಕ್ಷಕರ ಬೇಡಿಕೆಯನ್ನ ಅದನ್ನು ಒಂದು ತಾತ್ವಿಕ ಅಂತ್ಯ ಕೊಡಬೇಕು. ಅವ್ರಿಗೆ ಅದನ್ನ ಬೇಡಿಕೆಗಳನ್ನು ಸಮಂಜಸವಾಗಿದ್ದವು. ಎಲ್ಲ ವಿಶ್ವವಿದ್ಯಾಲಯಗಳು ಅದನ್ನೇ ಮಾಡಿದವು, ನಾವು ಅದನ್ನೇ ಮಾಡಬೇಕು ಅನ್ನೋದನ್ನು. ನಮ್ಮ ಬೇಡಿಕೆಗಳು ಬೇರೆ ವಿಶ್ವವಿದ್ಯಾಲಯ ಬಿಟ್ಟು ಇಲ್ಲ ಸರ್. ಆಲ್ರೆಡಿ ಆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕಳೆದ 5-6 ವರ್ಷಗಳಿಂದ ತೊಗೊತಾ ಇದ್ದಾರೆ. ಈಗ ನಾವು 5-6 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಅದು ಹೆಚ್ಚಾಕೊಂತಾನೆ ಹೋಗ್ತಾ ಇದೆ ಬಿಟ್ಟರೆ ನಮ್ಮ ಸಮಸ್ಯೆಗಳು ಹೇಳ್ತಾರೆ. ಇಲ್ಲಿ ಒಳಗಡೆ ಒಂದು ರೀತಿಯಿಂದ ಅತೃಪ್ತ ಆತ್ಮಗಳು ಟೈಪ್ ಇರ್ತಾರೆ. ಅಂದರೆ ವಿ ಸಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ.
ಅಂತ ಕೇಳಿದ್ದಾರೆ. ಅದು ಸುಳ್ಳ ಅಥವಾ ಅದು ಬರೀ? ಸರ್ ನೋಡಿ ಸರ್, ಒಂದು ಪ್ರಜಾಸತ್ತಾತ್ಮಕ ದೇಶ ನಮ್ಮದು, ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಪರ ವಿರೋಧ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಕಾಲದಲ್ಲೂ ಇರ್ತೈತೆ. ಅದು ಅವಶ್ಯಕತೆ ಅನ್ನೋದು ತಮ್ಗೆ ಮಾಧ್ಯಮದವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ಯಾವುದಾದ್ರೂ ಅಡ್ಮಿನಿಸ್ಟ್ರೇಷನ್ ಇಟ್ ಇಸ್ ಲೈಕ್ ಎ ವಾಸ್ಟ್ ಆಗಿ ಇರಬಹುದು ಸರ್, ನಾವು ಇಲ್ಲ ಅಂತ ಹೇಳಲ್ಲ. ಬಟ್ ಆಸ್ ಎ ಶಿಕ್ಷಕರ ಬೇಡಿಕೆಗಳು ಏನಿದಾವಲ್ಲ ಸರ್, ಪರ ವಿರೋಧ ಅನ್ನೋ ಪ್ರಶ್ನೆ ಬರೋದಿಲ್ಲ. ಶಿಕ್ಷಕರ ಬೇಡಿಕೆಗಳು ಶಿಕ್ಷಕರಿಗೆ ಸಂಬಂಧಿಸಿದ್ದು ಮಾತ್ರ ಇರ್ತೈತೆ, ಬಿಟ್ರೆ ವಿರೋಧ ಅನ್ನೋ ಮಾತೇ ಇರೋದಿಲ್ಲ. ನಾವು ಬೇಡಿಕೆಗಳನ್ನು ಕಾನೂನಾತ್ಮಕವಾಗಿರೋದನ್ನ ಅಷ್ಟೇ ಕೇಳ್ತಾ ಇದ್ದೀವಿ, ಬಿಟ್ರೆ ಕಾನೂನಿನ ಅಡಿ ಬಿಟ್ಟು ಹೊರಗಡೆ ಯಾವುದೂ ಕೇಳಿಲ್ಲ. ಈಗ ಮುಂಚೆ ಅವ್ರು ಮಾಡಿದ್ರು VC ಅವರು, ಹಾಂ ಸರ್, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಡೋಂಗೆ ಈ ನಮ್ಮನ್ನ ಯಾಕೆ ಹಿಡ್ಕೋತಾರ ಅಂತ ಅವ್ರು ಸಪೋಸ್ ಕೇಳಿದ್ರೆ, ನಾನು ಇನ್ನೂ ಒಳಗಡೆ ಹೋಗಿ ಕೇಳ್ತೇನೆ. ಹಾಂ ಸರ್, ಕೇಳಿದ್ರೆ ಈಗ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಾವು ಹೇಳ್ತಾ ಇದ್ದೀವಲ್ಲ, ವಿಶ್ವವಿದ್ಯಾಲಯದಲ್ಲಿ ಆಡಳಿತದ ನಮಗೆ ವಿಶ್ವವಿದ್ಯಾಲಯ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಗೆ ಮತ್ತು ನಮಗೆ ಅಧ್ಯಕ್ಷ ನಾವು ಸಾಕಷ್ಟು ಬಾರಿ ಹೋಗಿ ಸಮಾಲೋಚನೆ ಮಾಡಿದ್ದೀವಿ ನಾವು ವಿಶ್ವವಿದ್ಯಾಲಯದೊಡನೆ. ಅವ್ರು ಹೇಳೋದು ಹಿಂದೆ ಮಾಡಿದವರು ಅಂತಲೇ ಹೇಳ್ತಾರೆ. ಆದರೆ ನಾನು ಒಬ್ಬ ನೌಕರರನ್ನಾಗಿ ನನಗೆ ಹಿಂದಿರೋರು ಮುಂದಿರೋರು ಪ್ರಾಬ್ಲಮ್, ನನಗೆ ಇವತ್ತಿನ ದಿವಸಕ್ಕೆ ನನಗೆ ಏನು ಪ್ರಾಬ್ಲಮ್ ಬರ್ತೈತಲ್ಲ ಆ ಪ್ರಾಬ್ಲಮನ್ನು ಅವತ್ತಿಗೆ ಯಾರು ಕುಂತಿರ್ತಾರ ಅವ್ರ ಮುಂದೆನೇ ನಾನು ಮಂಡನೆ ಮಾಡಬೇಕಲ್ಲ ಸರ್. ಖಂಡಿತ ಹೋಗ್ತೇನೆ. ಈಗ ಅವರು ಪಾಸ್ ಮಾಡಕ್ಕೆ ಪವರ್ ಇವ್ರಿಗೆ ಇರ್ತದ? ಹೌದು ಸರ್, ಅವರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಸರ್ಕಾರ ಇವ್ರನ್ನ ಉತ್ತರ ಕೇಳಿದಾಗ ಇವ್ರು ಸರ್ ಸರ್ಕಾರ ಸಪೋರ್ಟ್ ಇರ್ತದ ನಿಮ್ದು? ಹೌದು ಸರ್, ಯಾಕಂದ್ರೆ ಇದು ಅಲ್ಲ ಸರ್, ಸರ್ಕಾರ ಮೃದಂಗ ಇದ್ದಂಗೆ ಸರ್ಕಾರನೂ ಅವ್ರನ್ನ ಬಡಿತಿರ್ತದೆ, ನೀವು ಬಡಿತಾ ಇರ್ತೀರಿ. ಇಲ್ಲ ಸರ್, ಇಲ್ಲಿ ಸರ್ಕಾರದಲ್ಲಿದ್ದ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ ಸರ್. ಈಗ ನೋಡಿ ಸರ್, ನಾವು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ UGC ವೇತನದಲ್ಲಿ ಏನು ಬರ್ತೈತೆ, ನಮ್ಗೆ ಪ್ರಮೋಷನ್ ಪಾಲಿಸಿ ಆಗಲಿ ಅಥವಾ ಅಪಾಯಿಂಟ್ಮೆಂಟ್ ಪಾಲಿಸಿ ಆಗಲಿ ರಿಟೈರ್ಮೆಂಟ್ ಪಾಲಿಸಿ ಆಗಲಿ UGC ಇದ್ದಾನೆ ಪ್ರಿಸ್ಕ್ರೈಬ್ಡ್ ಆಗಿರ್ತಾವೆ. ಓಕೆ, ಈಗ ನಮ್ಮ UGC ರೆಗ್ಯುಲೇಷನ್ ಬಿಟ್ಟು ಏನು ತಾರತಮ್ಯ ಮಾಡಿದಾರಲ್ಲ ಅದನ್ನ ಮಾಡಬೇಡಿ, ಅದನ್ನ ತಪ್ಪನ್ನ ತಿದ್ದುಕೊಳ್ಳಿ ಅಂತ ಕೇಳ್ತಾ ಇದೀವಿ. ಹಿಂದೆ ತಪ್ಪು ಮಾಡಿದಾರೆ ಅಂದ್ರೆ ಅದನ್ನ ಇವತ್ತು ಮುಂದುವರಿಸೋದ್ರಲ್ಲಿ ಎಷ್ಟು ನ್ಯಾಯಯುತ ಇದೆ ಸರ್? ಹಿಂದೆ ಒಬ್ರು ಯಾರೋ ತಪ್ಪು ಮಾಡಿರ್ಬೋದು, ಅದನ್ನ ನಾವು ಪರಿಹಾರ ಕೊಡಬೇಕಲ್ವಾ, ಅವ್ರ ಜವಾಬ್ದಾರಿ. ಈಗ ಕುಂತಿರೋರ ಜವಾಬ್ದಾರಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗಿರೋದು. ಮಾಡಿದ್ದಾರೆ ಕೆಲವೊಂದು ವಿಷಯಗಳಲ್ಲಿ, ಹಿಂದೆ ಮಾಡಿದವರು ಒಂದು ವಿಷಯದಲ್ಲಿ ಮಾಡಿದ್ದಾರೆ, ಇದನ್ನು ಮಾಡಬೇಕಲ್ವಾ ಸರ್? ಇದು ಭಾಳ ಅಫೆಕ್ಟೆಡ್ ಆಗಿದೆ ಭಾಳಷ್ಟು ಟೀಚರ್ಸಿಗೆ. ಅದನ್ನ ನಾವು ನ್ಯಾಯಯುತವಾಗಿ ಬಗೆಹರಿಸ್ರಿ ಅಂತ ನಮ್ದು ಭಾಳಷ್ಟು ಶಾಂತಿಯುತವಾಗಿ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಇಲ್ಲೇ ಒಂದು ಕಡೆ ಕ್ಲೀನ್ ಗ್ರೀನ್ ಅಂತ ಹೇಳಿ ಮೊನ್ನೆ ಅವಾರ್ಡ್ ಬಂತು. ಹಾಂ ಸರ್. ಸೊ ಈ ಗ್ರೀನರಿ ಒಳಗೆ ಒಂದು ಏನಂತಾರಲ್ಲ ಧರ್ಮ ಯುದ್ಧದ ರೀತಿಯಿಂದ ನೀವು ಇಲ್ಲ ಸರ್, ಹಂಗೆ ದಯವಿಟ್ಟು ಕೆಳಗಡೆನೆ ತಾವು ಕುತ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೇನೆ. ಹೇಳ್ತೀನಿ ಇಲ್ಲ ಸರ್, ಇದು ನೋಡಿ ಸರ್, ವಿಶ್ವವಿದ್ಯಾಲಯ ನೀವು ತಾವು ಮಾಧ್ಯಮಗಳು ನಮ್ಮ ನೌಕರರನ್ನ ಭಾಳ ಅಪ್ರಿಸಿಯೇಟ್ ಮಾಡಬೇಕು. ತಮಗೆ ಗೊತ್ತಿರ್ಬೋದು, ನಮ್ಮ ರಾಜ್ಯದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಂಬರ್ 1 ಸ್ಥಾನದಲ್ಲಿದೆ ಸತತವಾಗಿ. ಅಂದ್ರೆ ಹಾ ಸರ್, ಈಗ ವಿಶ್ವವಿದ್ಯಾಲಯ ನಂಬರ್ 1 ಬರ್ತೈತೆ ಅಂದ್ರೆ ಪ್ರತಿಯೊಬ್ಬ ನೌಕರನ ಜವಾಬ್ದಾರಿ, ಪ್ರತಿಯೊಬ್ಬ ನೌಕರನು ಅದ್ರ ತತ್ಪರವಾಗಿ ನಡೆದಿರ್ತಾನೆ ಅನ್ನೋದಕ್ಕೆ ವಿಶ್ವವಿದ್ಯಾಲಯ ನಂಬರ್ 1 ಸ್ಥಾನದಲ್ಲಿದೆ. ತಾವುಗಳು ಅದನ್ನು ಅಪ್ರಿಸಿಯೇಟ್ ಮಾಡಬೇಕು, ಮಾಧ್ಯಮದವರು ಅದನ್ನು ಎತ್ತಿಡಿಬೇಕು. ಇಷ್ಟೆಲ್ಲ ತೊಂದರೆಗಳು, 25 ಬೇಡಿಕೆಗಳು ತೊಂದರೆಗಳು ಇದ್ರಂದ್ರೂ ಟೀಚರು ವೆನ್ ಇಟ್ ಕಮ್ಸ್ ಟು ದ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ಬಂದೊತ್ನಾಗ ನಾವು ಯಾವತ್ತಿಗೂ ವಿಶ್ವವಿದ್ಯಾಲಯದ ಪರವಾಗಿ ನಿಂತಿದೆ ಶಿಕ್ಷಕರು ಬಿಟ್ರೆ ವಿಶ್ವವಿದ್ಯಾಲಯದ ಹೊರಗಡೆ ನಿಂತು ಯಾವತ್ತಿಗೂ ಮಾತಾಡಿಲ್ಲ. ಇವತ್ತಿಗೂ ನಾವು ವಿಶ್ವವಿದ್ಯಾಲಯದ ಜೊತೆಗೆ ಇದ್ದೀವಿ, ವಿಶ್ವವಿದ್ಯಾಲಯಕ್ಕೆ ಅವಿರತವಾಗಿ ಕೆಲಸ ಮಾಡ್ತೀವಿ ಸರ್. ಸೊ ಈಗ ಇವತ್ತು ನೀವು ಅಳುವ ಕೂಸುಗಳು ಹಾಲ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು ಸರ್, ಈಗ ವಿಶ್ವವಿದ್ಯಾಲಯ ಮಾತೆಗೆ. ಹೌದು ಸರ್. ಸೊ ಈಗ ನಿಮ್ಮ ಮೂಲ ಬೇಡಿಕೆಗಳು ಕೊಡ್ತೀವಿ ಸರ್. ಹೌದು ಸರ್. ನಮ್ಮ ಈ ಮೂಲಕ್ಕೆ ಏನು ಹೇಳ್ತೀರಾ ಸರ್? ಇಂಪಾರ್ಟೆಂಟ್ ಇದ್ದಿದ್ದು ಕೆಲವೊಂದು ಬೇಡಿಕೆಗಳು ಹೇಳಿ ಸರ್. ಸರ್, ಇದರೊಳಗಡೆ ಏನಂದ್ರೆ CAS ಪ್ರಮೋಷನ್ ಪಾಲಿಸಿಯಲ್ಲಿ ಕೆಲವೊಂದು ತೊಂದರೆಗಳಿದಾವೆ, ನ್ಯೂನ್ಯತೆಗಳಿದಾವೆ. CAS ಪ್ರಮೋಷನ್ ಪಾಲಿಸಿ ಇರ್ಬೋದು, ಈಗ PhD ಇನ್ಕ್ರಿಮೆಂಟ್ ಕೊಡೋಂಥದ್ದಿದೆ. ಅದರೊಳಗಡೆ ಬೇರೆ ವಿಶ್ವವಿದ್ಯಾಲಯಗಳು ಯಾವ ಕಾನೂನನ್ನು ಮಾಡ್ಕೊಂಡು ನಮ್ಮಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ. ಮತ್ತು ಅಪಾಯಿಂಟ್ಮೆಂಟ್ ಮಾಡಬೇಕಾತಂದ್ರೆ ರಿಕ್ರೂಟ್ಮೆಂಟಲ್ಲಿ ಇರುವಂಥ ತೊಂದರೆಗಳು, ಪ್ರಮೋಷನಲ್ಲಿ ಇರುವಂಥ ತೊಂದರೆಗಳು, ಅರಿಯರ್ಸ್ ಬರಬೇಕಾಗಿರುವಂಥ ತೊಂದರೆಗಳಿದಾವೆ ಸರ್ ನಮ್ಮವು. ಓಕೆ, ಮತ್ತು ಈಗ ಆಫೀಸರ್ ಹುದ್ದೆಗಳು ಕೊಡಬೇಕಾತಂದ್ರೆ ಸೀನಿಯಾರಿಟಿ ಮೇಲೆ ಕೊಡಬೇಕಂತ ಇದೆ. ಅದನ್ನು ನಮ್ಮ ವಿಶ್ವವಿದ್ಯಾಲಯ ಬಿಟ್ಬಿಟ್ಟಿದೆ. ಏನಾಗಿದೆ, ಕಾನೂನಲ್ಲಿ ಸೀನಿಯರ್ ಮೋಸ್ಟ್ ಇರುವಂಥವ್ರು ಸರ್ಕಾರದ ಬೇಕಾದಷ್ಟು ನಿರ್ದೇಶನಗಳು, ಸೀನಿಯರ್ ಮೋಸ್ಟ್ ಆಫ್ ದಿ ಯೂನಿವರ್ಸಿಟಿ ಹ್ಯಾಸ್ ಟು ಬಿ ಆಕ್ಯುಪೈ ದಿ ಹೈಯೆಸ್ಟ್ ಪೊಸಿಷನ್ಸ್ ಆಫ್ ದಿ ಯೂನಿವರ್ಸಿಟಿ ಅಂತ ಇದೆ ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಚ್ಯುಟರಿ ಪೋಸ್ಟಲ್ಲಿ. ಅವುಗಳ ಫಾಲೋ ಮಾಡ್ತಾ ಇಲ್ಲ ಸರ್ ಅವನ್ನೆಲ್ಲ ಬೇಡಿಕೆಗಳನ್ನು. ಈಗ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಸರ್, ಒಬ್ಬ ಪ್ರಾಧ್ಯಾಪಕ ಪಾಠ ಮಾಡ್ತಾನೆ, ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾನೆ, PhD MSc ವಿದ್ಯಾರ್ಥಿಗಳಿಗೆ. ಅದನ್ನು ಪ್ರಮೋಷನಲ್ಲಲ್ಲಿ ಕನ್ಸಿಡರ್ ಮಾಡಿ ಪ್ರಮೋಷನ್ ಕೊಡಬೇಕಾಗಿದ್ದು ಆದ್ಯ ಕರ್ತವ್ಯ. ಹಿಂದೆಲ್ಲ ಹಾಗೆ ಇದೆ. ಈಗೇನಾಗಿದೆ, ಅದನ್ನೆಲ್ಲ ಬಿಟ್ಟು ಬೇರೆ ರೀತಿಯೇ ಪ್ರಮೋಷನ್ ಪಾಲಿಸಿ ಬಂದಿದ್ದಾವೆ. ಸೊ ಅಂಥವೆಲ್ಲ ಭಾಳ ನ್ಯೂನ್ಯತೆಗಳಿದಾವೆ ಸರ್. ಇವನ್ನ ಸವಿಸ್ತಾರವಾಗಿ ನಾವು ವಿಶ್ವವಿದ್ಯಾಲಯಗಳು ಸಾಕಷ್ಟು ಬೇರೆ ಡಿಸ್ಕಷನ್ ಮಾಡಿದ್ದೀವಿ. ಆದರೆ ನಮಗೆ ಸಂತೃಪ್ತಿಕರವಾಗಿ ಯೂನಿವರ್ಸಿಟಿಲಿದ್ದ ಯಾವುದೋ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಬಂದಿಲ್ಲ. ಅದಕ್ಕೆ ತಾವುಗೂ ಗೊತ್ತು ಸರ್, ಶಿಕ್ಷಕರು ಯಾವಾಗ ಒಂದು ಮುಷ್ಕರಕ್ಕೆ ನಿಲ್ತಾರಂದ್ರೆ ಇದು ಕೊನೆಯ ಅಸ್ತ್ರ. ಸಮಾಜದಲ್ಲಿ ಒಬ್ಬ ಶಿಕ್ಷಕರು ಮುಷ್ಕರಕ್ಕೆ ಬರ್ತಾರಂದ್ರೆ ಎಲ್ಲ ದಾರಿಗಳಲ್ಲಿ ನಮಗೆ
ಆಗದೇ ಇದ್ದ ಸತ್ಯದಲ್ಲಿ ಬಂದಿರ್ತೀವಿ ಸರ್. ತಮಗೆ ಗೊತ್ತು, ಹೇಳೋಕ್ಕೊಂದು ವಿಷಯ ಬರ್ತೀನಿ ಸರ್. ಆಲ್ಮೋಸ್ಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಳೆದ 20 ವರ್ಷದಲ್ಲಿ ಯಾವುದೇ ರೀತಿ ಇಂಥ ಮುಷ್ಕರ ಆಗಿಲ್ಲ ಶಿಕ್ಷಕರಿಂದ. ಈಗ ಬಂದಿದೆ, ನಾವು ಅವಕಾಶ ಕೊಟ್ಟಿದ್ದೀವಿ, ಟೈಮ್ ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ. ಈಗಲೂ ನಮ್ದೇನಿಲ್ಲ ಸರ್. ಕುಲಪತಿಗಳು ಬಂದು ಇಲ್ಲಿ ನಮ್ಮೆಲ್ಲರಿಗೂ ಟೀಚರ್ಸ್ ಉದ್ದೇಶಿಸಿ ಬಂದು ನಾವು ಮಾಡ್ತೀವಿ ಅಂತ ಒಂದು ಟೈಮ್ ಲಿಮಿಟ್ ಏನಾದರೂ ನಮ್ಗೆ ರಿಟರ್ನಲ್ಲಿ ಕೊಟ್ಟರೆ ನಾವು ಮುಂದಿನ ವಿಚಾರ ಮಾಡ್ಬೋದು. ಅವ್ರು ಕೊಡಲಿ ಸರ್. ನಮ್ಗೆ 25 ಆರ್ಡರ್ ಕೊಡಲಿ ಅಂತ ಅಷ್ಟೇ ಈಗ ತಾವು ಶಿಕ್ಷಕರು, ಹಾಂ ಸರ್, ಬೇರೆಯವ್ರಿಗೆ ಬೋಧನೆ ಮಾಡ್ತೀರಿ, ಹೌದು ಸರ್. ಆಮೇಲೆ ಒಂದು ರೋಲ್ ಮಾಡೆಲ್ ಇದ್ದಂಗೆ ಇರ್ತೀರಿ. ಹೌದು ಸರ್. ಸೊ ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿ ಈ ಟೆಂಟ್ ಸ್ಟ್ರೈಕಿಗೆ ಬೇಡ, ಬೇರೆ ಒಂದು ಆಚರಣೆಗೆ ಆಗಲಿ ಅಂತ ಹೇಳ್ತೇನೆ. ಧನ್ಯವಾದಗಳು ಸರ್. ತಮ್ಮ ಸಹಕಾರ ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಮನಗೌಡ ಪಾಟೀಲ್ ಅಂತ ಹೇಳ್ರಿ. ಪಾಟೀಲ್ರೆ, ಈಗ ಹೊರಗಡೆನೂ ನಾವು ಮಾತಾಡಿಸಿದ್ವಿ, ಸಾಕಷ್ಟು ಜನ ದುಗುಡದಿಂದ ಇದ್ದಾರೆ, ನೋವಿನಿಂದ ಇದ್ದಾರೆ, ಹಾಗೆ ಕೆಲವೊಂದು ಡಿಮ್ಯಾಂಡ್ಸ್ ಇಟ್ಕೊಂಡು ಕೂತಿದ್ದಾರೆ ಆ ಬಿಸಿಲಲ್ಲಿ ಟೆಂಟ್ ಹಾಕ್ಕೊಂಡು. ಎಲ್ಲೇ ಒಂದು ಕಡೆ ಅವ್ರಿಗೂ ಖುಷಿ ಇಲ್ಲ, ನಾವು ಯೂನಿವರ್ಸಿಟಿ ಆಗಿನಷ್ಟು ನಮ್ಮ ಧ್ವನಿ ರೈಸ್ ಮಾಡಬೇಕು, ಜಗತ್ತಿಗೆ ತೋರಿಸ್ಬೇಕು ಅಂತೇನಿಲ್ಲ. ಎಲ್ಲೇ ಒಂದು ಕಡೆ ನಾವು ಕೂಸಾಗಿದ್ದೀವಿ, ನಮಗೆ ಹಾಲು ಸಿಗ್ತಾ ಇಲ್ಲ, ಹಾಲು ಬೇಕು ಅಂತ ಅಳ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಇದ್ದಾರೆ. ಸರ್ ತಾವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ನಮಗೆ ಕೃಷಿ ವಿಶ್ವವಿದ್ಯಾಲಯದ್ದು ಅನ್ನ ಊಟ ಮಾಡ್ತೇವೆ, ನಮ್ಗೆ ಅದಕ್ಕೆ ದ್ರೋಹ ಬಗಿಬೇಕಂತ ಯಾವ ಟೈಮ್ದಾಗೂ ನಾವು ಕನಸಿನಲ್ಲೂ ವಿಚಾರ ಮಾಡೋಂಗಿಲ್ಲ. ಬಟ್ ನಮಗೊಂದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸ್ಲಿ ಅನ್ನೋದಷ್ಟೇ ನಾವು ಪದೇ ಪದೇ ಯೂನಿವರ್ಸಿಟಿಗೆ ಕೇಳ್ಕೊಳ್ಳೋದು. ಅದರಲ್ಲಿ ಒಂದು ಪ್ರಮೋಷನಲ್ ಪಾಲಿಸಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ICR ಏನು ಹೇಳಿದೆ ಅಂತಂದರೆ, ನಮ್ಗೆ ICR ಈಸ್ ಎ ಟೆಕ್ನಿಕಲ್ ಬಾಡಿ ಫಾರ್ ಅಸ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ. ICR ಏನು ಹೇಳಿದೆ ಸರ್, ತಮ್ಮ ಲೆಟರ್ದಲ್ಲಿ ತೋರಿಸಿದ ಹಾಗೆ ಯು ಫಾಲೋ UGC ಗೈಡ್ಲೈನ್ಸ್ ಅಂತ ಹೇಳಿದ್ದಾರೆ. UGC ಗೈಡ್ಲೈನ್ಸ್ನಲ್ಲಿ ದೇರ್ ಇಸ್ ನೋ ಸೆಂಟೆನ್ಸ್ ಲೈಕ್ if a teacher submits the biodata for assessment for promotion after the date of eligibility due to any reason, the date of eligibility for promotion will be the date of submission of biodata for promotion ಅಂತ ಎಲ್ಲೂ ಇಲ್ಲ. ಅದಕ್ಕೆ ಈ ಕ್ಲಾಸ್ ತೆಗೀರಿ, ಲೆಟ್ ದ ಡೇಟ್ ಆಫ್ ಎಲಿಜಿಬಿಲಿಟಿ ಅನ್ನೋದು ಮೇಂಟೈನ್ ಆಗಲಿ, ಸೊ ದ್ಯಾಟ್ ಅವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡು. ಇದ್ರಾಗ ಒಂದು 60-70 ಟೀಚರ್ಸಿಗೆ ಬೆನಿಫಿಟ್ ಆಗುತ್ತೆ. ಓಕೆ, ಇದಾಗಲಿ ಅಂತ ಹೇಳಿ ನಾವು ಯೂನಿವರ್ಸಿಟಿಗೆ ಪದೇ ಪದೇ ಕೇಳ್ತಾ ಇದ್ದೇವೆ ಸರ್. ಇದೇನಾದ್ರು? ಹಾಂ ರೀ. ಆಮೇಲೆ HAG ಪ್ರಮೋಷನ್ ಬಗ್ಗೆ ಆಗಲೇ ತಮಗೆ ನಾನು ಡೀಟೇಲ್ಸ್ ಹೇಳ್ತಾ ಇದ್ದೆ. HAG ಪ್ರಮೋಷನ್ದಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಅನ್ನೋ ಅರ್ಥ UGC ಏನು ಕ್ಲಿಯರ್ ಹೇಳಿದೆ ಅಂದರೆ 2010 ನೋಟಿಫಿಕೇಷನಲ್ಲಿ ಫಾರ್ ಅವಾಯ್ಡೆನ್ಸ್ ಆಫ್ ಡೌಟ್ ಇಟ್ ಇಸ್ ಕ್ಲಾರಿಫೈಡ್ ದಟ್ ದ ಸ್ಯಾಂಕ್ಷನ್ ಪೋಸ್ಟ್ ಇನ್ಕ್ಲೂಡ್ ಪೋಸ್ಟ್ ಅಪ್ರೂವ್ಡ್ ಅಂಡರ್ ಬೋತ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆ್ಯಂಡ್ CS ಪ್ರಮೋಷನ್ ಅಂತ ಕ್ಲಿಯರ್ ಹೇಳ್ತದೆ UGC ಗೆಜೆಟ್ ನೋಟಿಫಿಕೇಷನ್ನು. ಅದನ್ನು ನಮ್ಮ ಯೂನಿವರ್ಸಿಟಿದೊಳಗೆ ನೀವು ಅದನ್ನು ಪಾಯಿಂಟ್ ತೊಗೊಂಡು ಪ್ರಮೋಷನ್ ಎಲ್ಲರಿಗೂ ಕೊಟ್ಬಿಟ್ರೆ, ಸೊ ದಟ್ HAG ಪ್ರೊಫೆಸರ್ಸ್ ವಿಲ್ ಆಲ್ಸೋ ಬಿ ಹ್ಯಾಪಿ. ಸೊ ಹೀಗೆ ಸಣ್ಣ ನಮ್ಮದು ಒಂದು 25 ಡಿಮ್ಯಾಂಡ್ಸ್ ಇಟ್ಟಿದ್ದೇವೆ ಸರ್ ಟೀಚರ್ಸದ್ದು. 90% ಆಫ್ ದ ಡಿಮ್ಯಾಂಡ್ಸ್ ಆರ್ ವಿತಿನ್ ಅವರ್ ದ ಯೂನಿವರ್ಸಿಟಿ. ಇನ್ನೊಂದು 10% ಲೈಕ್ ಅರಿಯರ್ಸ್ ಎಕ್ಸೆಟ್ರಾ ದೇ ಆರ್ ಕನ್ಸರ್ನ್ ಟು ಗೌರ್ಮೆಂಟು. ಇವ್ರು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಎಫರ್ಟ್ಸ್ ಮಾಡಿ ತೊಗೊಂಡು ಬಂದರೆ ವಿತಿನ್ 2-3 ಡೇಸ್ ಇವೆಲ್ಲ ಸಾಲ್ವ್ ಆಗುತ್ತೆ ಸರ್. ಅವ್ರು ಎಂದು 25 ಆರ್ಡರ್ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ತೋರಿಸ್ತಾರೆ, ನಮ್ಮ ಟೀಚರ್ಸಿಗೆಲ್ಲ ಎಂದು ಸಮಾಧಾನ ಆಗುತ್ತೆ, ಅಂದೇ ವಿಲ್ ವಿಡ್ರಾ. ಆ್ಯಂಡ್ ಈಗೇನು 2-3 ದಿನ ಅಥವಾ ಎಷ್ಟು ದಿನ ಕೂತಿರುತ್ತೆ ನಮ್ಮ ಲಾಸ್ ಆದರೆ ವಿಲ್ ಆಲ್ ಮೇಕಪ್ ಬೈ ಕಂಡಕ್ಟಿಂಗ್ ಎಕ್ಸ್ಟ್ರಾ ಕ್ಲಾಸಸ್ ಆ್ಯಂಡ್ ಬೈ ಕಂಡಕ್ಟಿಂಗ್ ಆಲ್ ಥಿಂಗ್ಸ್ ಡ್ಯೂರಿಂಗ್ ಸಂಡೇಸ್ ಮಾಡಿ ವಿಲ್ ಸಿ ದ್ಯಾಟ್ ದ ಯೂನಿವರ್ಸಿಟಿ ಈಸ್ ಅಗೇನ್ ಬ್ರಾಟ್ ಬ್ಯಾಕ್ ಟು ದ ಮೇನ್ ಟ್ರ್ಯಾಕ್. ಸೊ ನಿಮ್ಗೆ ಯಾರಿಗೂ ತೊಂದರೆ ಕೊಡೋ ಇಷ್ಟನೂ ಇಲ್ಲ, ನಿಮಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ? ಹೌದು ಸರ್, ಹೌದು ಸರ್. ಸೊ ಈಗ ಕೋವಿಡ್ನಿಂದನೇ ಆಗಲೇ 2 ವರ್ಷ ಈಗ ನಲ್ದಾಡ್ಬಿಟ್ಟಿದ್ದಾರೆ. ಈಗ ಮತ್ತೆ ಇದು ಅನ್ನೆಸರಿ ಬರ್ಡನ್ ಟು ಅಸ್ ಆಸ್ ವೆಲ್ ಆಸ್ ಟು ದೆಮ್ ಸರ್. ಈಗ ನಾವು ಸಂಡೇ ಇದ್ದದ್ದು ನಾವೆಲ್ಲ ಎಷ್ಟು ಟೈಮ್ ಹಾಳು ಮಾಡ್ಕೋತೀವಿ, ಮತ್ತು ಸಂಡೇ ಕೂತು ಎಲ್ಲ ಮೇಕಪ್ ಮಾಡಿ ಆಫ್ಟರ್ ಆಫೀಸ್ ಅವರ್ಸ್ ಮತ್ತೆ ಮೇಕಪ್ ಮಾಡಿ ನಾವು ಹುಡುಗರಿಗೆಲ್ಲ ಪಾಠ ಮಾಡೋದಂದ್ರೆ ನಮ್ಮ ಬರ್ಡನ್ ನಮ್ಮ ಮೇಲೆ ಇರ್ತದೆ. ನೋಬಡಿ ಈಸ್ ಗೋಯಿಂಗ್ ಟು ಶೇರ್ ದಟ್ ಬರ್ಡನ್. ನಮ್ಗೆ ಎಷ್ಟು ಲಘು ಕೃಷಿ ವಿಶ್ವವಿದ್ಯಾಲಯ ಮಾಡಿಕೊಡ್ತದೆ ಅಷ್ಟು ಲಘು ವಿಲ್ ವಿಡ್ರಾ ದ ಸ್ಟ್ರೈಕ್. ಸರ್, ಈಗ ಗೈಡ್ಲೈನ್ಸ್ ಪ್ರಕಾರ UGC ಇದರೊಳಗೆ ಕ್ಲಿಯರಾಗಿ ಬರೆದ್ರು ಕೂಡ ಏನೋ ಒಂದು ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಸ್ವಲ್ಪ ಡಿಲೇ ತಂತ್ರನ ಅಥವಾ ಅದನ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಹೇಳ್ತಾ ಇದ್ರು. ತಾವೇನು ಹೇಳ್ತೀವಿ? ಹೌದು ಸರ್, ನಿಮ್ಗೆ ವಿತ್ ಲೆಟರ್ಸ್ ತೋರಿಸಿದ್ದೇವೆ. ಇದು ತಂತ್ರಗಾರಿಕೆ ಮಾಡೋದು ಬಿಡಬೇಕು. ಯಾಕಂದ್ರೆ ಮನೆ ಯಜಮಾನರನ್ನ ಬಿಟ್ಟರೆ ನಾವು ಬೇರೆದವ್ರು ಯಾರ ಹತ್ರ ಹೇಳಬೇಕು? ಮನೆ ಯಜಮಾನರಿಗೆ ಹೇಳಬೇಕು. ನಾವು ಮನೆ ಯಜಮಾನರು ಕುಲಪತಿಗಳಿರೋದ್ರಿಂದ ಅವರಿಗೆಲ್ಲ ಹೇಳ್ತಾ ಇದ್ದೇವೆ ಸಾಲ್ವ್ ಮಾಡಲಿ, ಸೊ ದ್ಯಾಟ್ ಆಲ್ ಟೀಚರ್ಸ್ ಆರ್ ಹ್ಯಾಪಿ ಆ್ಯಂಡ್ ಮೋರ್ ಪ್ರೊಡಕ್ಟಿವ್ ವರ್ಕ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಯಾಕೆ ಕೇಳಿದ್ರೆ ಜನವರಿನಲ್ಲಿ ಒಂದು ಕ್ಲಾರಿಫಿಕೇಶನ್ಗೆ ಲೆಟರ್ ಬರೆದಿದ್ರು. ಆಲ್ಮೋಸ್ಟ್ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಬಂತು. ಅದೇ ನಿಮಗೆ ಹೇಳಿದ್ನಲ್ಲ ಸರ್, ICRಗೆ ಲೆಟರ್ ಬರೀತಾರೆ. ICR ಯಾವಾಗೋ ಹೇಳಿಬಿಟ್ಟಿದೆ ಯು ಫಾಲೋ UGC ಅಂತೇಳಿ. UGCದಾಗ ಏನದ ಅದನ್ನು ಮಾಡಿಬಿಟ್ರೆ ಮುಗಿದು ಹೋಗ್ತದಲ್ಲ ಸರ್, 10 ನಿಮಿಷದ ಕೆಲಸ ಇದು.
ಓನ್ಲಿ ಪ್ರಾಪರ್ ಬಾಡಿ ಮೀಟಿಂಗ್ ಕರಿಬೇಕು. ಈ ಶುಡ್ ಡಿಸೈಡ್, ಕಾಲ್ ದ ಮೀಟಿಂಗ್, ಸಾಲ್ವ್ ದ ಪ್ರಾಬ್ಲಮ್ಸ್, ಸೊ ದಟ್ ಎಲ್ಲರೂ ನಾವು ಖುಷಿ ಇರ್ತೀವಿ. ರೈತರಿಗೂ ನಾವು ಹೆಚ್ಚಿನ ಉತ್ತೇಜನದಿಂದ ಸಹಾಯ ಮಾಡ್ತೀವಿ. ಸೊ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ. ಹೌದು ಸರ್. ಧನ್ಯವಾದ ಸರ್. ವೀಕ್ಷಕರೇ, ಈಗ ಹೊರಗೆ ನಾವು ಮಾತಾಡಿಸಿದ್ವಿ. ಶಿಕ್ಷಕರು ಅಲ್ಲಿ ಸ್ಟ್ರೈಕಿಗೆ ಕೂತ್ಕೊಂಡಿದ್ದಾರೆ. ಅವ್ರದ್ದು 25 ಡಿಮ್ಯಾಂಡ್ ಅಂತ ಹೇಳ್ತಾರೆ. ಈಗ ನಾವು VC ಸರ್ ಹತ್ರ ಬಂದಿದ್ದೀವಿ. ಸೊ ಇವ್ರೇನು ಹೇಳ್ತಾರೆ ಅಂದರೆ, ಕೆಲವೊಂದು ಡಿಮ್ಯಾಂಡ್ಗಳು ನಾನು ಫುಲ್ಫಿಲ್ ಮಾಡಿದ್ದೀನಿ, ಕೆಲವೊಂದು ನನ್ನ ಕೈಯಲ್ಲಿ ಇಲ್ಲಾರ್ದು ನಾವು ಯಾವ ರೀತಿ ಮಾಡಬೇಕು ಅನ್ನೋ ರೀತಿಯಿಂದ ಹೇಳ್ತಾರೆ. ಕೇಳೋಣ ಸರ್. ಹೊರಗಡೆ ಶಿಕ್ಷಕರು ನಮಸ್ಕಾರ, ಶಿಕ್ಷೆ ಕೊಡ್ತಾ ಇದ್ದಾರೆ, ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಏನು ಸರ್ ಇವತ್ತು? ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ಈಗ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ನಾವು 2 ಮೀಟಿಂಗ್ ಮಾಡಿದ್ದೀವಿ. ಶಿಕ್ಷಕರ ಸಂಘದ ಪದಾಧಿಕಾರಿಗಳ ಜೊತೆ 2 ಮೀಟಿಂಗ್ ಮಾಡಿದ್ದೀವಿ. ಒಂದು ಆಗಸ್ಟಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಅವರು 23 ಬೇಡಿಕೆಗಳನ್ನು ನಮ್ಮ ಮುಂದಿಟ್ಟಿದ್ದರು. ಆ 23 ಬೇಡಿಕೆಗಳಿಗೆ ವಿಶ್ವವಿದ್ಯಾಲಯ ಯಾವ ರೀತಿ ಸ್ಪಂದನೆ ಮಾಡಿದೆ ಎಂಬುದರ ಬಗ್ಗೆ ಪ್ರೊಸೀಡಿಂಗ್ಸ್ ಕೂಡ ಅವ್ರಿಗೆ ಕಳಿಸಿದ್ವಿ. ಅಷ್ಟಾದರೂ ಕೂಡ ಅವರು ಮತ್ತೆ ಮೊನ್ನೆ ಶನಿವಾರ ನಮ್ಮ ಫೌಂಡೇಶನ್ ಡೇ 1ನೇ ತಾರೀಕಿಗೆ ಒಂದು ಮನವಿಯನ್ನು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ಸನ್ಮಾನ್ಯ ಕೃಷಿ ಮಂತ್ರಿಗಳಾದಂಥ BC ಪಾಟೀಲ್ರಿಗೆ, ಸನ್ಮಾನ್ಯ ಈ ಅಮೃತ್ ದೇಸಾಯಿ ಅವರಿಗೆ, ಸನ್ಮಾನ್ಯ ಸಂಕನೂರ್ ಅವರಿಗೆ ಮತ್ತು ಸನ್ಮಾನ್ಯ ಸಭಾಪತಿಗಳಾದಂಥ ಹೊರಟ್ಟಿಯವರಿಗೆ ಆ ಒಂದು ಮನವಿಯನ್ನು ಸಲ್ಲಿಸಿದರು. ಆ ಮನವಿಯಲ್ಲಿ ಕೂಡ ಇದೇ 23 ಸಮಸ್ಯೆಗಳು ಇದ್ದವು. ಸೊ ಆ 23 ಸಮಸ್ಯೆಗಳಿಗೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಯಾವ ಒಂದು ಪರಿಹಾರ ಸಿಗುತ್ತೆ ಎಂಬುದರ ಬಗ್ಗೆ ನಾವು ಅದನ್ನು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಮಾಡಿ ಅವ್ರ ಮುಂದೆನೇ, ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಮುಂದೆನೇ, ಎಕ್ಸಿಕ್ಯೂಟಿವ್ ಕಮಿಟಿ ಮುಂದೆನೇ ಮುಕ್ತವಾಗಿ ಚರ್ಚೆ ಮಾಡಿ 2.5-3 ಗಂಟೆಗಳ ಕಾಲ ಚರ್ಚೆ ಮಾಡಿ ಸವಿಸ್ತಾರವಾಗಿ ಅವರಿಗೆ ಅದನ್ನು ಪ್ರೊಸೀಡಿಂಗ್ಸನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ 23 ಸಾಲ್ವ್ ಆಗಿದಾವ ಅಂತ ನೀವು ಸಾಲ್ವ್ ಮಾಡಿದ್ದೀರಾ ಅಂತ ಹೇಳ್ತೀರಾ? ನಾನು ಹೇಳ್ತೀನಿ ಅದ್ರ ಬಗ್ಗೆ. ಈಗ ಒಂದೊಂದೇ ಹೇಳ್ತೀನಿ, 23 ಬಗ್ಗೆನೇ ಒಂದೊಂದೇ ಹೇಳ್ತೀನಿ. ಅದು ಹೆಂಗೆ ಅಂದರೆ, ಈಗ ಮತ್ತೆ 1ನೇ ತಾರೀಕಿಗೆ ಕೊಟ್ಟರು, 2ನೇ ತಾರೀಕಿಗೆ 2ನೇ ತಾರೀಕಿಗೆ 4ನೇ ತಾರೀಕಿಂದ ಸ್ಟ್ರೈಕ್ ಹೋಗ್ತೀವಂತ. 2ನೇ ತಾರೀಕು ಗಾಂಧಿ ಜಯಂತಿ ಆದರೂ ಕೂಡ ಅವತ್ತು ಏನು ರಜಾ ಇತ್ತು. ನಾವು ಗಾಂಧಿ ಜಯಂತಿ ಆಚರಣೆ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾನು ಹೇಳಿದೆ ಅಧಿಕಾರಿಗಳಿಗೆ, ಮತ್ತೆ ಈಗ ನಾವು ಸಭೆ ಮಾಡೋಣ, ಈ ಶಿಕ್ಷಕರ ಸಂಘದ ಪದಾಧಿಕಾರಿಗಳ ಸಭೆ ಮಾಡೋಣ, ಅವರಿಗೆಲ್ಲ ಕರೆಯೋಣ. ಅವರು ಸಭೆ ಮಾಡೋದಕ್ಕೆ ಅವರು ಬಂದರು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಬಂದರು. ಅದು ರಜೆ ಇದ್ದರೂ ಕೂಡ ನಾವು 2.5 ತಾಸು ಅದ್ರ ಬಗ್ಗೆ ಮಾಡಿ ಅವತ್ತಿನ ದಿವಸನೇ ನಾನು ಪ್ರೊಸೀಡಿಂಗ್ಸನ್ನ ಮಾಡಿ ಸಂಜೆಯೊಳಗೆ ಅದನ್ನು ಪ್ರೊಸೀಡಿಂಗ್ಸ್ ಮಾಡಿ ಅವರಿಗೆ ಮುಟ್ಟಿಸಿದೆ. ಒಂದೊಂದೇ ಹೇಳ್ತೀನಿ. ಅದರಲ್ಲಿ 23 ಸಮಸ್ಯೆಗಳೇನಂದ, ಒಂದನೇದಂದರೆ PhD ಇನ್ಕ್ರಿಮೆಂಟ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಏನು ನಾವು ಆರ್ಡರ್ ಹಾಕಿದ್ವಿ, ಅದರ ಆರ್ಡ್ರಲ್ಲಿ ಇನ್ನೂ ಸ್ವಲ್ಪ ಸರಿಪಡಿಸು ಅಂತ ಹೇಳಿದ್ರು. ಅದನ್ನು ಸರಿಪಡಿನೇ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆದಂಗೆ ಒಂದನೇದು. ಎರಡನೇದು CS ಪ್ರಮೋಷನ್ಸ್. ಇದು ಡೇಟ್ ಆಫ್ ಎಲಿಜಿಬಿಲಿಟಿ, ಡೇಟ್ ಆಫ್ ಸಬ್ಮಿಷನ್. ಈ ಒಂದು ವಿಷಯ ನಮ್ಮ 57ನೇ ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಬಂತು. ಅದು ಚರ್ಚೆಗೆ ಬಂತು. ಈ ನಾನ್ ಆಫಿಷಿಯಲ್ ಬೋರ್ಡ್ ಮೆಂಬರ್ಸು ಇದನ್ನು ಮಾಡಬೇಕು, ಅವರು ಡೇಟ್ ಆಫ್ ಸಬ್ಮಿಷನ್ ತೊಗೋಬಾರ್ದು, ಡೇಟ್ ಆಫ್ ಎಲಿಜಿಬಿಲಿಟಿ ತೊಗೋಬೇಕು ಅಂತ ಆಗ್ರಹ ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ICRದ ನಾಮಿನಿ ಒಬ್ಬರು ಇರ್ತಾರೆ ನಮ್ಮ ಬೋರ್ಡಲ್ಲಿ, ICR ನಾಮಿನಿ ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಒಬ್ಬ MLC ಬಸವರಾಜ್ ಪಾಟೀಲ್ ಇಟಗಿ MLC ಕೂಡ ಏನಂದರು, ಈಗ ನೀವು ಬಯೋಡೇಟಾನೇ ವಿದ್ಯಾರ್ಥಿಗಳು ಶಿಕ್ಷಕರು ಸಬ್ಮಿಟ್ ಮಾಡಿಲ್ಲ, ನೀವು ಪ್ರಮೋಷನ್ ಹೆಂಗೆ ಮಾಡ್ತೀರಿ? ಈಗ ಅವರು ಸಬ್ಮಿಟ್ ಮಾಡಬೇಕಾಗಿತ್ತು. 4 ವರ್ಷ ಬಿಟ್ಟು ಸಬ್ಮಿಟ್ ಮಾಡಿದರೆ ಹಿಂದಿನ ಡೇಟಿಗೆ ನೀವು ಪ್ರಮೋಷನ್ ಕೊಡೋದು ತಪ್ಪು. UGC ರೆಗ್ಯುಲೇಷನ್ ಏನು ಹೇಳ್ತದೆ ಅಂತ ನನಗೆ ಕೇಳಿದರು. ನಾನು UGC ರೆಗ್ಯುಲೇಷನ್ಸ್ 3 ರೆಗ್ಯುಲೇಷನ್ ಇದೆ UGC ಇವತ್ತು ಸಂಬಂಧಪಟ್ಟಂತೆ. ಆ 3 ರೆಗ್ಯುಲೇಷನ್ನ ನಾನು ಏನು ವ್ಯವಸ್ಥಾಪನಾ ಮಂಡಳಿಗೆ ಓದಿದೆ, ಅದನ್ನು ತಮ್ಮ ಮುಂದೂ ಹೇಳ್ತೀನಿ. ಒಂದನೇದಂದ್ರೆ, ಇಫ್ ಎ ಕ್ಯಾಂಡಿಡೇಟ್ ಅಪ್ಲೈಸ್ ಫಾರ್ ಪ್ರಮೋಷನ್ ಆನ್ ಕಂಪ್ಲೀಷನ್ ಆಫ್ ಮಿನಿಮಮ್ ಎಲಿಜಿಬಿಲಿಟಿ ಪೀರಿಯಡ್ ಆ್ಯಂಡ್ is successful, the date of promotion will be from that of minimum period of eligibility. ಅಂದ್ರೆ ಅವ ಎಂದ ಮಿನಿಮಮ್ ಪೀರಿಯಡ್ ಆಫ್ ಎಲಿಜಿಬಿಲಿಟಿಗೆ ಬರ್ತಾನ ಅವತ್ತು ಸಬ್ಮಿಟ್ ಮಾಡಿದ್ರೆ ಮಾತ್ರ ಕೊಡು ಅಂತ ಇದರ ಅರ್ಥ ಅಂತ ನಾ ತಿಳ್ಕೊಂಡಿದ್ದೀನಿ. ಆದರೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಅಥವಾ ಮತ್ತು ಶಿಕ್ಷಕರು ಇದನ್ನು ಬೇರೆ ರೀತಿ ತಿಳ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ನಾವು ಮಿನಿಮಮ್ ಎಲಿಜಿಬಿಲಿಟಿ ಪೀರಿಯಡ್ ಮಾಡಿದ್ದೀವಿ, ನಾವು ಸಬ್ಮಿಟ್ ಲೇಟಾಗಿ ಮಾಡಿದ್ದೀವಿ. ಲೇಟಾಗಿ ಮಾಡಿದರೂ ಕೂಡ ನಮಗೆ ಮಿನಿಮಮ್ ಪೀರಿಯಡ್ ಆಫ್ ಎಲಿಜಿಬಿಲಿಟಿ ಹಿಡಿದು ಕೊಡಿ ಅಂತ ಅವರು ಒಂದು ಬೇಡಿಕೆ.
ಅದು ನನಗೇನು ಅನಿಸ್ತು, ಇದನ್ನು ಬೇಡಿಕೆಯನ್ನು ನಾವು ಮಾಡಿದರೆ ಅದು ಯು ಜಿ ಸಿ ರೆಗ್ಯುಲೇಷನ್ ವಿರುದ್ಧವಾಗಬಹುದು ಅನ್ನೋ ಒಂದು ಉದ್ದೇಶ ಅದನ್ನೇ ನಮ್ಮ ಸೆಕ್ರೆಟರಿಯವರು ಮತ್ತು ICR ನಾಮಿನಿ ಕೂಡ ಅದನ್ನೇ ಒಂದು ಹೇಳಿದರು, ಇದು ಮಾಡೋಕ್ಕೆ ಬರೋದಿಲ್ಲ. ಅವ್ರು ಸಬ್ಮಿಟ್ ಮಾಡಬೇಕಾಗಿತ್ತು, ಯಾವತ್ತು ಎಲಿಜಿಬಲ್ ಆಗ್ತಾರೆ ಅವತ್ತು ಸಬ್ಮಿಟ್ ಮಾಡಬೇಕಾಗಿತ್ತು. ಮಾಡಿಲ್ಲ ಅಂದರೆ ಇದು ತಪ್ಪು ವಿಶ್ವವಿದ್ಯಾಲಯದಲ್ಲ, ತಪ್ಪು ಶಿಕ್ಷಕರದು. ಅದಕ್ಕೆ ಯಾವತ್ತಿಂದ ಸಬ್ಮಿಟ್ ಮಾಡಿದರೆ ಅವತ್ತಿಂದ ಕೂಡ ಏನು ಅಭ್ಯಂತರ ಇಲ್ಲ ಅಂತ ಬೋರ್ಡ್ ತೀರ್ಮಾನ ಮಾಡಿತು. ಇದು ಎರಡನೇ ಕಂಡೀಷನ್. ಬಗ್ಗೆ ನಾನು ಒಂದು ಕ್ಲಾರಿಫಿಕೇಶನ್ ಲೆಟರ್ ತಾವು ಬರೆದಿದ್ದು ಯಾವುದು ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಬರೆದಿದ್ದು ನೀವು ಒಂದು ವಾಪಸ್ UGC ಅವರಿಗೆ? ಇಲ್ಲ, ಇದ್ರದ್ದಲ್ಲ, ಅದ್ರದ್ದು ಡೇಟ್ ಇದ್ರದ್ದು HIG ಪ್ರಮೋಷನ್ಸ್ ಬಗ್ಗೆ ಬರೆದು ಇದು ಭಾಳ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದೇ ಒಂದು ಗೈಡ್ಲೈನ್ಸ್ನ ಎಲ್ಲ ವಿಶ್ವವಿದ್ಯಾಲಯಗಳು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಎರಡನೇ ಕಂಡೀಷನ್ ಅಂದರೆ ಇಫ್ ಹವೆವರ್ ದಿ ಕ್ಯಾಂಡಿಡೇಟ್ಸ್ ಫೈಂಡ್ that he or she fulfills the eligibility conditions at a later date and applies on that date and is successful, his promotion will be effected from the date of application fulfilling the criteria. So ಇಲ್ಲಿ ಬಂತು ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ ಡೇಟ್ ಆಫ್ ಸಬ್ಮಿಷನ್, ಅಲ್ಲಿಂದ ಕೊಡಿ. ಅವರು ಆಗಿಲ್ಲ, ಎಲಿಜಿಬಿಲಿಟಿ ಮೀಟ್ ಔಟ್ ಆಗಿಲ್ಲ ಅಂದರೆ ಅಲ್ಲಿ ಕೊಡಿ ಅಂತ ಅದು ಅವ್ರದ್ದು. ಇನ್ನೊಂದು ಮೂರನೇ ಕಂಡೀಷನ್ ಅಂದರೆ if the candidate does not succeed in the first assessment but succeeds in the eventual assessment, his or her promotion will be deemed to be from the later date of successful assessment. ಮುಂದೆ ಯಾವಾಗ ಆಗ್ತದೆ ಅವಾಗ ಕೊಡಿ. ಅಪ್ಲೈ ಮಾಡ್ತಾರೆ, ಎಲ್ಲರೂ ಸಕ್ಸಸ್ಫುಲ್ ಆಗ್ಬೇಕಂತಿಲ್ಲ. ಬಟ್ ಈ CS ನಲ್ಲಿ ಏನಾಗ್ತದೆ, ಈ ಸ್ಕೋರ್ ಕಾರ್ಡ್ ಸ್ವಲ್ಪ ಟೀಚರ್ ಫೇವರ್ ಇದೆ. ಆಲ್ಮೋಸ್ಟ್ 99.999 100% ಅಂದರೂ ಅಡ್ಡಿಲ್ಲ. 100% ಟೀಚರ್ಸ್ ಬಿಕಮ್ ಸಕ್ಸಸ್ಫುಲ್ ಫಾರ್ ದಿ ನೆಕ್ಸ್ಟ್ ಪ್ರಮೋಷನ್. ನಾನು ನೋಡಿದಾಗೆ ಮೊನ್ನೆ ನಾನು ಹೋದ ವಾರ ಇಂಟ್ರ್ಯೂ ಮಾಡಿದೆ, ಸುಮಾರು 100 ಶಿಕ್ಷಕರಿದ್ದರು. 100 ಶಿಕ್ಷಕರಲ್ಲಿ ಯಾರೂ ಫೇಲ್ ಆಗಿಲ್ಲ, ಎಲ್ಲರೂ ಕ್ವಾಲಿಫೈ ಆಗಿದ್ದಾರೆ. ಅಂದರೆ ಎಲ್ಲರಿಗೂ ಪ್ರಮೋಷನ್ ಆಗಿದೆ. ಟೀಚಿಂಗ್ ಅದು ಪಾಯಿಂಟ್ಸೇ ಬರಲ್ಲ ಅಂತ ಹೇಳ್ತಾರಲ್ಲ, ಅದು ಆಫೀಸರ್ಸ್ ರಿಕ್ರೂಟ್ಮೆಂಟ್, ಅದು ಈ ವಿಷಯ ಬೇರೆ ಇದೆ, ಅದನ್ನು ನಾನು ಹೇಳ್ತೇನೆ. ಇದು ಏನದಲ್ಲ, ಇದು ನನ್ನ ಕೈನಲ್ಲಿಲ್ಲ. UGC ರೆಗ್ಯುಲೇಷನ್ಸ್ ವೈಲೇಟ್ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ. ಹಿಂದಿನ ಕುಲಪತಿಗಳು ಇದನ್ನೇ ಇಟ್ಟುಕೊಂಡು ಪ್ರಮೋಷನ್ ಮಾಡಿದ್ದಾರೆ. ಅವರು ಡೇಟ್ ಆಫ್ ಸಬ್ಮಿಷನ್ ಹಿಡ್ಕೊಂಡಿದ್ದಾರೆ. ಇದರ ಪ್ರಕಾರ ಡೇಟ್ ಆಫ್ ಸಬ್ಮಿಷನ್ ಅವ್ರು ಹಿಡ್ಕೊಂಡು ಮಾಡಿದ್ದಾರೆ. ಅವರು ಅದು ಪ್ರಮೋಷನ್ ಆದಮೇಲೂ, ಒಂದು ಪ್ರಮೋಷನ್ ಆದಮೇಲೂ ಮತ್ತೆ 3-4 ವರ್ಷ ಬಿಟ್ಟು ಮತ್ತೊಂದು ಪ್ರಮೋಷನ್ ತೊಗೊಂಡಿದ್ದಾರೆ. ಈಗ ಶಿಕ್ಷಕರ ಆಗ್ರಹ ಏನದ, ಅವೆಲ್ಲ ಹಿಂದಕ್ಕೆ ಒಯ್ಯಿರಿ ನಮ್ಗೆ. ನಾವು 4 ವರ್ಷ ನಾನು ಸಬ್ಮಿಟ್ ಮಾಡಿಲ್ಲ, ನಾ ಎಲಿಜಿಬಲ್ ಇದ್ದೆ, 4 ವರ್ಷ ನನಗೆ ಹಿಂದಿಂದ ಕೊಡಿ, ಈಗ ಅದನ್ನು ರೀಡೂ ಮಾಡಂತ ನನಗೆ ಹೇಳ್ತಾ ಇದ್ದಾರೆ. ಇದು ಏನಮ್ಮ ರೀಡೂ ಮಾಡಬೇಕಾದ್ರೆ ಮತ್ತೆ ಗೆಜೆಟಿಗೆ ಹೋಗಬೇಕು, ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು. UGCಯಿಂದ ಮಾಡಬಹುದಾ ಅಂತ ಸರ್ಕಾರ ಅದಕ್ಕೆ ಮನ್ನಣೆ ಕೊಡಬೇಕು. ಈಗ ವಿತೌಟ್ ಗೌರ್ಮೆಂಟ್ ಅಪ್ರೂವಲ್ ಬರೀ ಬೋರ್ಡಲ್ಲಿ ನಾವು ತೀರ್ಮಾನ ಮಾಡಿದರೆ ಸಾಲದು. ಯಾಕಂದರೆ ಬೋರ್ಡ್ ದೋ ಯೂನಿವರ್ಸಿಟಿ ಇಸ್ ಅಟಾನಮಸ್ ಬಾಡಿ, ಬಟ್ ವಿ ಆರ್ ಡಿಪೆಂಡೆಂಟ್ ಆನ್ ದಿ ಗೌರ್ಮೆಂಟ್. ಸರ್ಕಾರ ನಮಗೆ ಅನುದಾನ ಕೊಟ್ಟರೆ ಮಾತ್ರ ನಾವು ಸಂಸ್ಥೆಯನ್ನು ನಡೆಸಲಿಕ್ಕಾಗುತ್ತೆ. ಸರ್ಕಾರ ಅನುದಾನ ಕೊಡ್ಲಿಕ್ಕೆ ನಾವು ಸಂಸ್ಥೆ ನಡೆಸೋಕೆ ಆಗೋದಿಲ್ಲ. ಸೊ ಹೀಗಾಗಿ ನಾವು ಸರ್ಕಾರದ ಒಂದು ನಿರ್ಬಂಧನೆಗಳಿಗೆ ಒಳಪಟ್ಟು ಏನೇ ಮಾಡಬೇಕಾದ್ರೂ ಸರ್ಕಾರದ ನಿರ್ಬಂಧನೆಗೆ ಒಳಪಟ್ಟೆ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ ವಿಶ್ವವಿದ್ಯಾಲಯಗಳು. ಸೊ ಇದ್ರ ಬಗ್ಗೆ ಅವ್ರದ್ದು ಹೆಚ್ಚಾನೆಚ್ಚು ಟೀಚರ್ಸದ್ದು ಇದೇ ಆಗ್ರಹ ಇದೆ. ಸೊ ಹೀಗಾಗಿ ಅದು ಇದರಲ್ಲಿ ಸಾಕಷ್ಟು ಶಿಕ್ಷಕರಿಗೆ ತೊಂದರೆ ಆಗಿದೆ, ನನಗೂ ಗೊತ್ತಿದೆ. ಆದರೆ ನಾನು ನನ್ನ ಕೈಲೇ ಮಾಡೋದಕ್ಕೆ ನನಗೇನಂತಾರೆ, ನೀವು ಮಾಡ್ತೀನಿ ಅಂತ ನೀವು ಆಶ್ವಾಸನೆ ಕೊಡಿ, ಬರೆದು ಕೊಡಿ ಅಂತಾರೆ. ನಾನು ಯಾವ ಆಧಾರದ ಮೇಲೆ ಬರೆದು ಕೊಡಲಿ, ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾನು ಹೇಳಿದೆ ಶಿಕ್ಷಕರಿಗೆ, ನೀವು ನನ್ನ ಜೊತೆ ಬರ್ರಿ, ಸರ್ಕಾರಕ್ಕೆ ಅಪ್ರೋಚ್ ಮಾಡೋಣ. ಸೆಕ್ರೆಟರಿ ಅವ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ನೀವೇ ಪ್ರಸ್ತಾವ ಮಾಡಿ. ಹೌದಾ? ಸರ್ಕಾರ ಮನ್ನಣೆ ಕೊಡ್ತಂದ್ರೆ ಅವತ್ತೇ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಆದ ದಿವಸನೇ ನಾವು ಅದನ್ನು ಮಾಡಿಬಿಡೋಣ, ನನಗೇನು ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಕರಿಗೆ ಒಳಿತಾದರೆ ನನಗೆ ಭಾಳ ಸಂತೋಷ. ಯಾಕಂದರೆ ಐ ವಾಂಟ್ ಎವ್ರಿ ಒನ್ ಟು ಬಿ ಹ್ಯಾಪಿ ಇನ್ ದಿ ಯೂನಿವರ್ಸಿಟಿ. ಇಟ್ ಇಸ್ ನಾಟ್ ದಟ್ ಐ ವಾಂಟ್ ಟು ಸಿ ದೆಮ್ ಅನ್ಹ್ಯಾಪಿ. I want them to be utmost happy. So then only we can achieve productivity. We can work with more interest and enthusiasm. ಕರ್ಕೊಂಡು ಹೋಗಕ್ಕೆ ನಾ ಇವತ್ತಿಗೂ ರೆಡಿ ಇದ್ದೀನಿ. ಇಬ್ಬರು ರೆಪ್ರೆಸೆಂಟ್ ಮಾಡಿ ನೀವು ಬನ್ನಿ, ನೀವು ಯಾರು ನಿಮ್ಮ ಶಿಕ್ಷಕರ ಸಂಘದಿಂದ ಯಾರು ಬರ್ತೀರಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಸೆಕ್ರೆಟರಿ ಅವ್ರಿಗೆ ಮಾತಾಡ್ತೀನಿ, ಮಂತ್ರಿಗಳಿಗೂ ಈ ಪಾಯಿಂಟನ್ನು ಗಮನಕ್ಕೆ ತಂದಿದ್ದೀನಿ. ಸೊ ಅವರು ಇಲ್ಲ ನಮಗೆ ಈಗ ಸದ್ಯ ಬೇಕು ಅಂದರೆ ನಾವು ಸ್ಟ್ರೈಕ್ ವಿತ್ಡ್ರಾ ಮಾಡ್ತೀವಿ, ನೀವು ಬರೆದು ಕೊಡ್ರಿ. ನನಗೆ ಯಾವ ಆಧಾರದ ಮೇಲೆ ಬರೆದು ಕೊಡಲಿ, ಅದು ಒಂದು ದೊಡ್ಡ ಸಮಸ್ಯೆ ನನಗಿದೆ. ನನಗೆ ಬರೆದು ಕೊಡೋಕ್ಕಾಗೋದಿಲ್ಲ. ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು, ಇವತ್ತೇ ಬಂದರೂ ಇವತ್ತೇ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕೆಲಸ ಬದಿಗೊತ್ತಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಒಂದು ಇದು ಜೊತೆ ನಾನು ಅವ್ರನ್ನ ಕರ್ಕೊಂಡೋಗಿ ಅದನ್ನು ಚರ್ಚೆ ಮಾಡಿ ಇದು ಏನು ಇತ್ಯರ್ಥ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಇತ್ಯರ್ಥ ಮಾಡ್ಲಿಕ್ಕೆ ನಾನು ತಯಾರಿ. ಬರೆದು ಕೊಡಲಿಕ್ಕೆ ನಿಮಗೆ ಅಧಿಕಾರ ಇಲ್ವಾ?
ಬರೆದು ಕೊಡ್ಲಿಕ್ಕೆ ನನಗೆ ಈಗ ಯಾವುದೇ ಮನಸ್ಸಿಲ್ವಾ? ಯಾವ ಇಲ್ಲ ರೀತಿ ನನಗೆ ಮನಸ್ಸು ಅವ್ರ ನಮ್ಮ ಮನಸ್ಸಿಲ್ಲ ಅಂತ ಹೇಳಿ ಅವ್ರು ಅರ್ಥೈಸ್ಕೊಳ್ತಾ ಇದ್ದಾರೆ. ಅವ್ರು ಅರ್ಥೈಸ್ಕೊಳ್ತಾ ಇದ್ದಾರೆ, ಅದು ತಪ್ಪು. ಅವ್ರು ಅರ್ಥೈಸ್ಕೊಳ್ಳೋದು ತಪ್ಪು. ನನಗೆ ಪೂರ ಮನಸ್ಸಿದೆ, 100 ಅಲ್ಲ 200% ಮನಸ್ಸಿದೆ. ಅನಿವಾರ್ಯತೆಗಳಿದಾವೆ. ಅನಿವಾರ್ಯತೆ. ಈಗ ನನಗೆ ರೂಲ್ಸ್ ಅಲ್ಲಿ ಇರಲಾರ್ದು ಬರೆದು ಕೊಡಂದ್ರೆ ನನಗೆ ಅಧಿಕಾರ ಇಲ್ಲ. ಓಕೆ. ಇದು ನಾನು ಯಾವುದೇ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾ ಯಾವುದೇ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಾನು ಮಾಡೋಕ್ಕೆ ಪರವಾನಗಿ ಇರೋದಿಲ್ಲ. ನಾನು ಮಾಡೋಕ್ಕೆ ರೂಲ್ಸ್ ನಿಮಗೆ ಸೈನ್ ಮಾಡಲಿಕ್ಕೆ ಕೈ ಕಟ್ಟ ಹಾಕಿದಾವೆ ಅಂತ ಕೈ ಕಟ್ಟಾಗಿದೆ. ನಾನು ಹೋಗೋಣ, ಸರ್ಕಾರಕ್ಕೆ ಹೋಗೋಣ, ಸರ್ಕಾರದ ಮೊರೆ ಹೋಗೋಣ, ಸರ್ಕಾರಕ್ಕೆ ಮನವಿಗೆ ಸಲ್ಲಿಸೋಣ. ಸರ್ಕಾರ ಏನು ಹೇಳ್ತದೆ ಅದನ್ನು ಕೇಳೋಣ. ನಾವು ಸರ್ಕಾರಕ್ಕಿಂತ ದೊಡ್ಡವರಲ್ಲ ಯಾರು, ಸರ್ಕಾರ ದೊಡ್ಡದು. ಸೊ ಈಗ ಆಮೇಲೆ ಇದು ಆಯಿತಾ. ಮೂರನೇದು ಅಸೋಸಿಯೇಷನ್ ಪೆಂಡಿಂಗ್ ಅಪ್ಲಿಕೇಶನ್ಸ್ ಆಫ್ CS ಆ್ಯಂಡ್ HAG. ಈಗ ಆಲ್ರೆಡಿ ಇದು ಪ್ರೊಸೆಸ್ ನಾ ಹೇಳಿದೆ, 100 ಜನರದ್ದು ಇಂಟರ್ವ್ಯೂ ಆಗಿ ಹೋಗಿದೆ. ಅದು ಈಗ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಒಯ್ದು ಅದು ಆಗುತ್ತೆ. HAGದೂ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಈ ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ, ಯಾವುದು ಒಂದೂ ಇರಂಗಿಲ್ಲ. ಇವತ್ತು ಇದನ್ನು ನಡೀತಾ ಇದೆ, ಇಂಟರ್ವ್ಯೂ ನಡೀತಾ ಇದೆ. ಟೆಕ್ನಿಕಲ್ ಆಫೀಸರ್ಸ್ ಪ್ರಮೋಷನ್ ಕೂಡ 12 ಜನ ಟೆಕ್ನಿಕಲ್ ಆಫೀಸರ್ ಇದ್ದಾರೆ, ಅವ್ರದ್ದು ಕೂಡ ಇವತ್ತು ಮುಗಿದೋಯ್ತು. ಹೀಗಾಗಿ ಈಗ ಏನಾಯಿತು, ಯಾಕೆ ಸ್ವಲ್ಪ ಡಿಲೇ ಆಯಿತು ಅಂದರೆ ಕೋವಿಡ್ ಸಲುವಾಗಿ ಡಿಲೇ ಆಯಿತು. ಯಾರೂ ಬರೋಕ್ಕೆ ತಯಾರಿರಲಿಲ್ಲ. ನಾನು ಸಾಕಷ್ಟು ಜನರಿಗೆ ಮನವಿ ಮಾಡಿದೆ, ನಾವು ಬರೋಕ್ಕಾಗಲ್ಲ ಅಂದರು. ಮತ್ತು ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಮಾಡೋಕ್ಕೆ ಬರೋಂಗಿಲ್ಲ, ಬಯೋಡೇಟಾ ಇಲ್ಲೇ ಬಂದು ಸ್ಕ್ರೂಟಿನಿ ಮಾಡಬೇಕು, ಇಲ್ಲೇ ಮಾರ್ಕ್ಸ್ ಹಾಕಬೇಕು. ಕೊನೆಗೆ ಯೂನಿವರ್ಸಿಟಿ ವೆಹಿಕಲ್ ಕೊಟ್ಟು ಕಳಿಸಿದವರು. ಫ್ಲೈಟಿಗೆ ಬರೋಕ್ಕೂ ತಯಾರಿಲ್ಲ ಅವರು. ಬೆಂಗಳೂರಿಂದ ಫ್ಲೈಟಿಗೆ ಬರ್ರಪ್ಪ, ಫ್ಲೈಟ್ ಟಿಕೆಟ್ ಕೊಡ್ತೀವಿ. ಇಲ್ಲ, ನಾವು ಫ್ಲೈಟ್ ಹತ್ತಂಗಿಲ್ಲ, ಟ್ರೈನ್ ಹತ್ತಂಗಿಲ್ಲ, ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಆಯ್ತಪ್ಪ, ನಾನು ಗಾಡಿ ಕಳಿಸ್ತೀನಿ, ಅದ್ರಾಗನೇ ಬರ್ತೀರಾ, ಹಂಗಾರೆ ಬರ್ತೀವಿ ಅಂತ ಒಂದು ವ್ಯವಸ್ಥೆ ಮಾಡಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟು ವ್ಯವಸ್ಥೆಯನ್ನು ವಿಶ್ವವಿದ್ಯಾಲಯ ವತಿಯಿಂದ ನಾನು ಮಾಡಿದ್ದೇನೆ. ಆಮೇಲೆ 2006 ಪ್ರಮೋಷನ್ ಗೈಡ್ಲೈನ್ಸ್, ಇನ್ನು 2016 ಬಂತು. CS ಗೈಡ್ಲೈನ್ಸ್ ಸರ್ಕಾರದಿಂದ ಬಂದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದು 2-3 ತಿಂಗಳಿಂದನೇ ಸರ್ಕಾರದ ಗೈಡ್ಲೈನ್ ಬರೋ ತನಕನೂ ನಾವು 2006 ಜಾರಿ ಇಟ್ಟಿದ್ದೀವಿ. ಅದು ಎಲ್ಲ ಟೀಚರ್ಸಿಗೂ ಗೊತ್ತಿದೆ. ಈ ದಿವಸನೂ ಒಂದು ಎರಡು ಅಪ್ಲಿಕೇಶನ್ ಬರ್ತಾ ಇವೆ, ನಾವು ಯಾವ ರಿಜೆಕ್ಟ್ ಮಾಡಿಲ್ಲ, ಅದನ್ನು ನಾವು ಮಾಡ್ತಾನೆ ಇದ್ದೀವಿ. ಈ ಬೇಡಿಕೆನೂ ಈಡೇರಿದೆ. ಇದು 3ನೇ ಬೇಡಿಕೆನೂ ಈಡೇರಿದೆ, 4ನೇ ಬೇಡಿಕೆನೂ ಈಡೇರಿದೆ. ಆಮೇಲೆ ಈ ಇಂಪ್ಲಿಮೆಂಟೇಷನ್ ಆಫ್ ಪಾರ್ಷಿಯಲ್ ಮಾಡಿಫಿಕೇಶನ್ ಆಫ್ CS ಪ್ರಮೋಷನ್, ಇಲ್ಲಿ ಇನ್ನೊಂದು ಬರುತ್ತೆ, 6,000ರಿಂದ 7,000, 7,000ರಿಂದ 8,000. ಈ ಥರ ಸ್ಲ್ಯಾಬ್ಸ್ ಇರ್ತಾವೆ. ಅಸಿಸ್ಟೆಂಟ್ ಪ್ರೊಫೆಸರ್, ಸೀನಿಯರ್ ಸ್ಕೇಲ್, ಸೆಲೆಕ್ಷನ್ ಗ್ರೇಡ್, ಅಸೋಸಿಯೇಟ್ ಪ್ರೊಫೆಸರ್ ಅಂತ. ಸೊ ಅದರಲ್ಲಿ ಪ್ರೊಫೆಷನಲ್ ಡಿಗ್ರಿ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ನಾವೇನು ಮಾಡಿದ್ವಿ, ಪ್ರೊಫೆಷನಲ್ ಡಿಗ್ರಿ ಅಂತ ನಾನು ADG ಇದ್ದೊತ್ನಾಗ ಅದನ್ನು ನಾನೇ ಮುತುವರ್ಜಿ ವಹಿಸಿ ಪ್ರೊಫೆಷನಲ್ ಡಿಗ್ರಿ ಅಂತ ಡಿಕ್ಲೇರ್ ಮಾಡಿದ್ವಿ. ಅದು 2016ರಲ್ಲಿ ಡಿಕ್ಲೇರ್ ಮಾಡಿದ್ವಿ. ಟೀಚರ್ಸ್ ಏನು ಕೇಳ್ತಾರೆ, CS 2006 2010ರಲ್ಲಿ ಇಂಪ್ಲಿಮೆಂಟ್ ಆಗಿದೆ, 2010ರಿಂದ ಕೊಡಿ ಅಂತಂದರು. ನಾವು ಹೇಳಿದ್ವಿ, ಇಲ್ಲಪ್ಪ, ನಮ್ಗೆ ಒಂದು ಬೇಸ್ ಬೇಕಾಗುತ್ತೆ. ಯಾವುದಾದ್ರು ಬೇಸು ನಮಗೆ ICRದಿಂದ ಸರ್ಕ್ಯುಲರ್ ಬಂತು, ಆ ಡೇಟಿಂದ ಎಲ್ಲ ಈ ವಿಶ್ವವಿದ್ಯಾಲಯದವರು ಕೊಟ್ಟಾರೆ, ಬೆಂಗಳೂರದವರು ಕೊಟ್ಟಿದ್ದಾರೆ. ಆದರೆ ಏನಾಗಿದೆ, ಬಾಗಲಕೋಟು, ರಾಯಚೂರದವರು 2010ರಿಂದ ಕೊಟ್ಟಿದ್ದಾರೆ. ಆದರೆ ಮತ್ತೆ ನಾನು ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ ಕೋಆರ್ಡಿನೇಷನ್ ಕಮಿಟಿನಲ್ಲಿ ಇದು ಬಂದಿತ್ತು, ಅದಕ್ಕೂ ಜೀವ ಆಗಬೇಕಾಗುತ್ತೆ. ಅದಕ್ಕೆ 2010ರಿಂದ ಕೊಡಬಹುದು ಎಂಬ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆಮೇಲೆ ವೇಕೆಂಟ್ ಸ್ಯಾಂಕ್ಷನ್ ಪೋಸ್ಟ್, ನಾವು ಇದಕ್ಕೆ ಪದೇ ಸರ್ಕಾರಕ್ಕೆ ಈಗ ಕೋವಿಡ್ ಇದರಿಂದ ಎಲ್ಲ ನಿರ್ಬಂಧನೆ ಹಾಕಿದ್ದಾರೆ, ಯಾವುದೂ ಸ್ಯಾಂಕ್ಷನ್ ಮಾಡಿಲ್ಲ. ಸಾಕಷ್ಟು ಪೋಸ್ಟ್ಗಳು ವೇಕೆಂಟ್ ಇವೆ. ತಮಗೂ ಗೊತ್ತಿದೆ, ಮಾಧ್ಯಮಗಳಲ್ಲಿ ಮೊನ್ನೆ ನಮ್ಮ ಸನ್ಮಾನ್ಯ ಕೃಷಿ ಮಂತ್ರಿಗಳು ಸದನದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಮಾಡಿದರು. ಇಲ್ಲ, ಸರ್ಕಾರ 50% ಈಗ ನಾವು ಇದನ್ನು ಮಾಡ್ತಾ ಇದ್ದೀವಿ, ಪರ್ಮಿಷನ್ ಕೊಡ್ತಾ ಇದ್ದೀವಿ. ನಾನು ಹೇಳಿದೆ, ಇವತ್ತು ಪರ್ಮಿಷನ್ ಬಂತ 24 ಗಂಟೆ ಒಳಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ. ಆಮೇಲೆ ಒಂದು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದು. ಎಷ್ಟು ಬೇಗ ಸಾಧ್ಯ ಅದು ಅಷ್ಟು ಬೇಗ, ಯಾಕಂದ್ರೆ ನನಗೆ ಉಪಯೋಗ ಆಗುತ್ತೆ ಅದರಿಂದ. ನಾವು ಕಾಂಟ್ರಾಕ್ಟ್ ಟೀಚರ್ಸ್ ತೊಗೊಂಡು ಕೆಲಸ ನಡೆಸ್ತಾ ಇದ್ವಿ ಭಾಳ ಕಡೆ, ನಮ್ಮಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲ. ಇದರಿಂದ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಇದಂತೂ ಎಲ್ಲ ನಾವು ಮ್ಯಾಕ್ಸಿಮಮ್ ಇದರ ಎಫರ್ಟ್ಸಿಂದ ಮಾಡ್ತೀವಿ. ಆಮೇಲೆ ಮಿನಿಮಮ್ ಬೇಸಿಕ್ ಆಫೀಸ್ ಕಮ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ಬೇಕಂತ ಕೇಳಿದರೆ, ಅದಕ್ಕೆ ನಾನು ಎಲ್ಲ ನಮ್ಮ ಸಂಶೋಧನಾ ನಿರ್ದೇಶಕರಿಗೆ, ನಮ್ಮ ಆಸ್ತಿ ಅಧಿಕಾರಿಗಳಿಗೆ ಅವತ್ತೇ ನಾನು ಹೇಳಿದ್ದೀನಿ, ಯಾವ್ಯಾವ ಎಲ್ಲ ಸ್ಟೇಷನಿಂದ ಡಿಮಾಂಡ್ ತರಿಸ್ರಿ, ಏನು ಬೇಕಂತ. ಮಿನಿಮಮ್ ಬೇಸಿಕ್ ಏನು ಬೇಕು, ಒಂದು ಟಾಯ್ಲೆಟ್ ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಟೇಬಲ್ ಚೇರ್ ಇರಬೇಕು, ಒಳ್ಳೆಯದು, ಕಂಪ್ಯೂಟರ್ ಇರಬೇಕು, ಇಂಟರ್ನೆಟ್ ಇರಬೇಕು. ಇದನ್ನು ಆದಷ್ಟು ಬೇಗ ಇದನ್ನು ಯಾವುದೂ ತಡೆ ಇರಲಾರ್ದೆ ಮಾಡಂತ ಹೇಳಿಬಿಟ್ಟಿದೆ. ಅದು ವರ್ಕ್ ಪ್ರೋಗ್ರೆಸ್ಸಲ್ಲಿ ಇದೆ. ಆಮೇಲೆ ರಿಕ್ರೂಟ್ಮೆಂಟ್ ಆಫ್ ಸ್ಟ್ಯಾಚ್ಯೂಟರಿ ಆಫೀಸರ್ಸ್ ಪೋಸ್ಟ್, ಈಗ ನಮ್ಮಲ್ಲಿ ಆಫೀಸರ್ಸ್ ಪೋಸ್ಟ್ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ತುಂಬಿದರು. ಧಾರವಾಡದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಲೇಟಾಗಿ ಮಾಡಿದ್ವಿ. ಯಾಕೆ ಲೇಟಾಗಿ ಮಾಡಿದ್ವಿ ಅಂದರೆ, ನಮಗೊಂದು ನಿರ್ಬಂಧನೆ ಇತ್ತು, ರೆಸಿಡ್ಯೂವಲ್ ಪೀರಿಯಡ್ 2,000 ಅಂತ ನಮಗೊಂದು ಸರ್ಕಾರದಿಂದ ಪತ್ರ ಬಂದಿತ್ತು. ಉಳಿದಲ್ಲಿ 1 ವರ್ಷ ರೆಸಿಡ್ಯೂವಲ್ ಪೀರಿಯಡ್ ಅಂತ ಬಂದಿತ್ತು. ನಾನು ಮತ್ತೆ ಸರ್ಕಾರಕ್ಕೆ ಅಪ್ರೋಚ್ ಮಾಡಿದೆ, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ 1 ವರ್ಷ ಕೊಟ್ಟಿದ್ರಿ, ನಮ್ಮಲ್ಲಿ 2 ವರ್ಷ ಕೊಟ್ಟಿದ್ರಿ. ಅದಕ್ಕೆ ಸರ್ಕಾರದಿಂದ ಪತ್ರ ಬರಬೇಕಾದ್ರೆ ತಡ ಆಯಿತು, 1 ವರ್ಷ ಮಾಡಬೇಕು. ಅದು ಬಂತು.
ಬಂದಮೇಲೆ ನಮ್ಗೆ ಮತ್ತೆ ಸರ್ಕಾರದಿಂದ ಪೋಸ್ಟ್ ತುಂಬಕ್ಕೆ ಪರ್ಮಿಷನ್ ತೊಗೊಳ್ಳೇಬೇಕು ನಾವು ಪ್ರತಿ ಸಾರಿ. ಗವರ್ನರ್ ಆಫೀಸಿಂದನೂ ಪರ್ಮಿಷನ್ ಬರಬೇಕು. ಆಮೇಲೆ ಎಲ್ಲ ಸೆಲೆಕ್ಷನಲ್ಲಿ ಗವರ್ನರ್ ನಾಮಿನಿ ಒಂದಿರ್ತಾರೆ. ಇವೆಲ್ಲ ಆಯಿತು. ಅಷ್ಟರಲ್ಲಿ ನಾವು ಅಡ್ವರ್ಟೈಸ್ ಮಾಡಬೇಕನ್ನೋದ್ರಲ್ಲಿ ಮುನ್ಸಿಪಾಲಿಟಿ ಕೋಡ್ ಆಫ್ ಕಂಡಕ್ಟ್ ಬಂತು. ಅದರ ಮರುದಿವಸನೇ ಅಡ್ವರ್ಟೈಸ್ಮೆಂಟ್ ಮಾಡಿ ಈಗ ಆಲ್ರೆಡಿ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲ ಅಪ್ಲಿಕೇಶನ್ ಸ್ಕ್ರೂಟಿನಿ ಆಗಿದೆ. ಈ ತಿಂಗಳ ಅಂತ್ಯದೊಳಗೆ ಆಫೀಸರ್ ಪೋಸ್ಟ್ ಕೂಡ ರಿಕ್ರೂಟ್ಮೆಂಟ್ ಆಗಿ ಹೋಗುತ್ತೆ. ಆಯಿತಾ? ಆಮೇಲೆ ಈ ಆಲ್ ಇಂಡಿಯಾ ಟೂರಿಗೆ ಹೋಗ್ತಾರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಜೊತೆ ಇದು ಶಿಕ್ಷಕರು ಹೋಗ್ತಾರೆ. ಅವ್ರಿಗೆ ಆನರೋರಿಯಂ ಕೊಡ್ತಿರ್ಲಿಲ್ಲ. ಹಿಂದೆ ಕೊಟ್ಟಿದ್ರು, ಅಡಿಟ್ ಅಬ್ಜೆಕ್ಷನ್ ಆಗಿ ತೆಗೆದಾಕಿದ್ರು. ಅದು ಆನರೋರಿಯಂ ಕೂಡ ನಾನು 10,000 ರೂಪಾಯಿ ಆನರೋರಿಯಮ್ ನಾನು ಅಪ್ರೂವ್ ಮಾಡಿಬಿಟ್ಟಿದ್ದೀನಿ. ಅದು ಈಗ ಬೋರ್ಡಲ್ಲಿ ಹೋಗಿ ಅಪ್ರೂವ್ ಆಗಿ ಇದು ಯಾರು ಟೀಚರ್ಸ್ ಆಲ್ ಇಂಡಿಯಾ ಟೂರಿಗೆ ಹೋಗ್ತಾರೆ ಅವ್ರಿಗೆ 10,000 ರೂಪಾಯಿ ಆನರೋರಿಯಂ ಕೊಡಬೇಕಂತ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀವಿ. ಆಮೇಲೆ ಟ್ರಾನ್ಸ್ಫರ್ ಪಾಲಿಸಿ ಮೊನ್ನೆ ಕೋಆರ್ಡಿನೇಷನ್ ಕಮಿಟಿನಲ್ಲಿ ಟ್ರಾನ್ಸ್ಫರ್ ಪಾಲಿಸಿ ಅಪ್ರೂವ್ ಆಗಿದೆ. ಅದರ ಪ್ರಕಾರ ಟ್ರಾನ್ಸ್ಫರ್ ಪಾಲಿಸಿ ಇಲ್ಲಿ ಇದು ಏನಾಗುತ್ತೆ, ಇದು ಶಿಕ್ಷಣ ಸಂಸ್ಥೆ ಆಗೋದ್ರಿಂದ ನಾವು ಬೇರೆ ಇದೇನು ಡಿಪಾರ್ಟ್ಮೆಂಟಲ್ಲಿ ಮಾಡಿದಂಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಲ್ಲ. ಯಾಕಂದ್ರೆ ಒಬ್ಬ ಟೀಚರು ಕೆಲವು ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಅವ್ನು 10 ವರ್ಷ 20 ವರ್ಷ ಇಲ್ಲೇ ಇದ್ರೂ ಅವನೇ ಇಟ್ಕೋಬೇಕಾಗುತ್ತೆ. ಕಲಿಸೋರು ಯಾರು ಇರಂಗಿಲ್ಲ. ಬಟ್ ಎಲ್ಲಿ ಸಾಧ್ಯ ಇದೆ ಭಾಳ ವರ್ಷ, ಈಗ ನಾನು ಬಂದಮೇಲೆ ಏನು ಒಂದು ಇದನ್ನು ಪಾಲಿಸಿ ಮಾಡಿದ್ದೀನಿ, ಯಾರು ಭಾಳ ವರ್ಷ ಇದ್ದಾರೆ ಲಿಸ್ಟ್ ಮಾಡಿದೆ ನಾನು. ಲಿಸ್ಟ್ ಮಾಡಿ ಅವರು ಫಸ್ಟ್ ಬೇರೆ ಕಡೆ ಕಳಿಸೋದು. ಅವ್ರಿಗೆ ಹೇಳಿದೆ 1 ವರ್ಷ ಅಲ್ಲಿರಪ್ಪ ಮತ್ತೆ ತೊಗೊಂಬರ್ತೀನಿ. ಆಮೇಲೆ 1 ವರ್ಷ ಅಂದರೆ ಹಿಂಗಾಗಿ ಟೀಚರ್ಸಿಗೆ ತೊಂದರೆ ಆಗಲ್ಲ. ಅವ್ರು ಏನಪ್ಪ ಟ್ರಾನ್ಸ್ಫರ್ ಅಂದ ಕೂಡಲೇ ಅಲ್ಲೇ ಹೋಗಿದ್ ಬಿಡ್ತಾರೆ ನಮಗೆ ಬೇರೆ ಸ್ಟೇಷನಲ್ಲಿ. ಆ ಒಂದು ಭಾವನೆ ಶಿಕ್ಷಕರಲ್ಲಿತ್ತು. ಆ ಭಾವನೆ ಇವತ್ತು ಶಿಕ್ಷಕರಲ್ಲಿ ಇಲ್ಲ. ಅವರು ಇಲ್ಲ, ನಾನು ಟ್ರಾನ್ಸ್ಫರ್ ಆದರೂ 1 ವರ್ಷ ಇರ್ತೀನಿ ಮತ್ತೆ ಹೊಳೆ ತೊಗೊಂಬರ್ತಾರೆ ಇವರು. ಆ ಒಂದು ಕಾನ್ಫಿಡೆನ್ಸ್ ಎಲ್ಲ ಶಿಕ್ಷಕರಲ್ಲಿ ಬಂದಿದೆ. ಹೀಗಾಗಿ ನಾ ಏನು ಟ್ರಾನ್ಸ್ಫರ್ ಹಾಕಿದ್ರು ಯಾರೂ ಪ್ರೆಷರ್ ತರಂಗಿಲ್ಲ, ಯಾರು ವೈಮನಸ್ಸಿನಿಂದ ಹೋಗ್ತಾ ಇಲ್ಲ, ಸ್ವಚ್ಛ ಮನಸ್ಸಿನಿಂದ ಹೋಗ್ತಾ ಇದ್ದಾರೆ. ಮತ್ತೆ ನಾನು 1 ವರ್ಷ ಆದ ಕೂಡಲೇ ಅವರು ವಾಪಸ್ ತರ್ತಾ ಇದ್ದೀನಿ. ಎಲ್ಲೆಲ್ಲಿ ಸಾಧ್ಯ ಇದೆ ಶಿಕ್ಷಕರಿಗೆ ಅನುಕೂಲವಾಗುವಂಥ ಏನು ವ್ಯವಸ್ಥೆ ಎಲ್ಲೆಲ್ಲಿ ಸಾಧ್ಯ ಇದೆ ಯಾವುದಕ್ಕೂ ತಡೆ ಮಾಡಿಲ್ಲ. ಆಮೇಲೆ ICRಗೆ ಲೆಟರ್ ಬರಿಬೇಕಾಗಿದೆ. ICRಗೆ ಲೆಟರ್ ಬರಿತಾನೆ ಇದ್ದೀವಿ. ಏನೇನು ನಮಗೆ ICRಯಿಂದ ಸೌಲಭ್ಯಗಳು ಬೇಕು ಕಾಲಕ್ಕೆ ನಾವು ರಿಮೈಂಡರ್ಸನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಡಿಲೇ ಆಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ತಮಗೆ ಗೊತ್ತು, ಅಲ್ಲಿ ಕೂಡ ಕೆಲಸದ ಒತ್ತಡ ಭಾಳ ಇರ್ತದೆ. ಅಲ್ಲಿ ಸ್ವಲ್ಪ ಅಲ್ಲಿಂದ ಡಿಲೇ ಆಗುತ್ತೆ. ಬಟ್ ಆದರೂ ಕೂಡ ನಾವು ಪರ್ಸ್ಯೂ ಮಾಡ್ತಾಯಿದ್ದೀವಿ. ಆಮೇಲೆ ಈಗ ನಮ್ಮ ಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದರು. ಎಲ್ಲ ವಿಜ್ಞಾನಿಗಳು 15 ದಿವಸಕ್ಕೆ ಒಂದು ಸರಿ ರೈತ ಸಂಪರ್ಕ ಕೇಂದ್ರಗಳಿಗೆ ಕಡ್ಡಾಯವಾಗಿ ಹೋಗಬೇಕು ಅಂತ. ಅದಕ್ಕೆ ಶಿಕ್ಷಕರ ವಿರೋಧ ಇತ್ತು. ಯಾಕಂದರೆ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ಅಲ್ಲಿ ಯಾರೂ ಇರೋದಿಲ್ಲ, ಯಾವ ಸಮಸ್ಯೆಗಳು ಇರೋದಿಲ್ಲ. ಸುಮ್ಮನೆ 15 ದಿವಸಕ್ಕೆ ಒಂದು ಸಾರಿ ಹೋಗಬೇಕಾಗುತ್ತೆ. 1 ದಿವಸ ಟೀಚರ್ಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ನೀಡ್ ಬೇಸ್ಡ್ ನಾವು ಹೋಗ್ತೀವಿ ಅಂತ ನಮ್ಮ ಶಿಕ್ಷಕರದ ಒಂದು ಅಳಲಿತ್ತು. ಆಯಿತು, ಆಗ ನೀಡ್ ಬೇಸ್ಡ್ ಹೋಗಿ ನಾನು ಎಲ್ಲ ಅವಶ್ಯಕತೆ ಇದ್ದಾಗ 1 ಸಾರಿ ಇಲ್ಲ 4 ಸಾರಿ ಹೋಗೋಕ್ಕೆ ತಯಾರಾದ್ರು ನಮ್ಮ ಶಿಕ್ಷಕರು. ಆಮೇಲೆ ನಾನು ಜಂಟಿ ನಿರ್ದೇಶಕರ ಜೊತೆ ಮಾತಾಡಿದೆ. ನೋಡಿ, ನಮ್ಮ ಶಿಕ್ಷಕರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಿಮ್ಮ ಅಧಿಕಾರಿ ಒಬ್ರು ಇರಬೇಕು, ನಿಮ್ಮ ಸಮಸ್ಯೆ ಏನಿದೆ ಹೇಳಬೇಕು. ಅದಕ್ಕೆ ನಮ್ಮ ಶಿಕ್ಷಕರು ಸ್ಪಂದಿಸ್ತಾರೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡ್ತಾರೆ. ಸೊ ಅಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಆಲ್ರೆಡಿ ಜಂಟಿ ನಿರ್ದೇಶಕರಿಗೆ ಹೇಳಿದ್ದೀನಿ. ನಮ್ಮ ಮಂತ್ರಿಗಳ ಮುಂದೆನೂ ಇದನ್ನು ಹೇಳಿದ್ದೀನಿ. ಆದರೆ ಮಂತ್ರಿಗಳಿಗೇನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಅನುಕೂಲ ಆಗಲಿ ಎಂಬ ಒಂದು ಉದ್ದೇಶದಿಂದ ಕಡ್ಡಾಯವಾಗಿ ಶಿಕ್ಷಕರು 15 ದಿವಸಕ್ಕೊಂದ್ಸರಿ ಹೋಗ್ಬೇಕಂತ ಹೇಳಿದ್ದಾರೆ ಹೊರತು ತೊಂದರೆ ಕೊಡೋದಕ್ಕಂತೂ ಹೇಳಿಲ್ಲ. ಅವ್ರದ್ದು ಉದ್ದೇಶ, ನಮ್ಮ ಮಂತ್ರಿಗಳ ಉದ್ದೇಶ ಭಾಳ ಒಳ್ಳೆಯ ಉದ್ದೇಶ ಇದೆ. ಇದು ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಇರಬೇಕಾದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ರೈತರ ಸಲುವಾಗಿವೆ. ಆ ರೈತರ ಸೇವೆ ಮಾಡಬೇಕೆಂಬ ಒಂದು ಒಳ್ಳೆಯ ಉದ್ದೇಶ ನಮ್ಮ ಮಂತ್ರಿಗಳಿಗಿದೆ. ಅದನ್ನು ನಾವು ಸ್ಪಂದಿಸೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಈಗ ಅರಿಯರ್ಸ್ ಎಲ್ಲೆಲ್ಲಿ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅರಿಯರ್ಸ್ ಬಂತು. ಎಲ್ಲ ಅರಿಯರ್ಸ್ 22 ಕೋಟಿ ಅರಿಯರ್ಸ್ ಬಂತು. ನಮ್ಮ ಫೈನಾನ್ಸ್ ಆಫೀಸರ್ಗೆ ಹೇಳಿದೆ, ನಾನು ಕಂಟ್ರೋಲರ್ಗೆ ಹೇಳಿದೆ, ಅವ್ರ ರೊಕ್ಕ ನಮ್ಮ ಬೊಕ್ಕಸದಲ್ಲಿ ಇರಬಾರ್ದು. ಅದನ್ನು ವಾರ್ ಫುಟ್ಟಿಂಗ್ ಮೇಲೆ ಎಲ್ಲರಿಗೂ 22 ಕೋಟಿ ಅರಿಯರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ 1 ವರ್ಷ ಆಯ್ತು. ಆಮೇಲೆ ಕೆಲವೊಂದು ಸ್ಕೀಮ್ ICR ಸ್ಕೀಮ್ ಇರ್ತಾವೆ, ಅಲ್ಲಿಂದ ಬಂದಿಲ್ಲ ಸ್ಕೀಮಿಂದ, ಅಂಥವು ಅಷ್ಟೇ ಬಾಕಿ ಇದೆ. ಅದಕ್ಕೆ ನಾವು ನಮ್ಮ ಡೈರೆಕ್ಟರ್ ಆಫ್ ರಿಸರ್ಚಿಗೆ ಹೇಳಿದ್ದೀನಿ ನಾನು, ನೀನು ಆದಷ್ಟು ಬೇಗ ಅವರು ಡೈರೆಕ್ಟ್ರಿಗೆ ಮಾತಾಡಿ, ಕನ್ಸರ್ನ್ಡ್ ಇನ್ಸ್ಟಿಟ್ಯೂಟ್ ಡೈರೆಕ್ಟ್ರಿಗೆ ಮಾತಾಡಿ ಅದನ್ನು ಅರಿಯರ್ಸ್ ತರಿಸಿ ಯಾವುದು ಅರಿಯರ್ಸ್ ಉಳಿದಿದೆ ಎಲ್ಲ ಶಿಕ್ಷಕರಿಗೆ ಅರಿಯರ್ಸ್ ಕೊಡಿ ಅಂತ. ಅದು ಕೂಡ ತೀರ್ಮಾನ ಆಗಿ ಹೋಗಿದೆ. ದೆನ್ ಟೀಚಿಂಗ್ ಫೆಸಿಲಿಟಿ ಜಾಸ್ತಿ ಮಾಡಬೇಕು, ಆನ್ಲೈನ್ ಕ್ಲಾಸಸ್ ಆಗಿ ನಡೀತಾ ಇದೆ ಅಂತ ಅದನ್ನು ಮಾಡ್ತಾನೆ ಇದ್ದೀವಿ ನಾವು. ಕಂಪ್ಯೂಟರ್ ಎಲ್ಲರಿಗೂ ಹತ್ರನೂ ಕಂಪ್ಯೂಟ್ರು ಇಂಟರ್ನೆಟ್ ಇದೆ. ಅದು ಇನ್ನೂ ಯಾರಿಗಿಲ್ಲ ಅದನ್ನು ನಾವು ಕ್ರೋಢೀಕರಿಸಿ ಅದನ್ನು ಹೊಸ ಕಂಪ್ಯೂಟ್ರು ಮತ್ತು ಪ್ರಿಂಟರು ಇಂಟರ್ನೆಟ್ ಫೆಸಿಲಿಟಿ ನಾನು ಆಲ್ರೆಡಿ ಈಗ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ದೀನಿ. ಇದು ಯಾವುದು ತಡ ಹಂಗಿಲ್ಲ, ಯಾಕಂದರೆ ಎಲ್ಲರೂ ಆನ್ಲೈನ್ ಮೇಲೆ ಇದ್ದಾರೆ. ಆನ್ಲೈನ್ ಮೇಲೆ ನೀವು ಮಾಡ್ತಾ ಇರ್ರಿ. ಇದನ್ನು ಫೆಸಿಲಿಟೀಸ್ ಮಾತ್ರ ನಾವು ಎನ್ಹ್ಯಾನ್ಸ್ ಮಾಡಲೇಬೇಕು. ಅದು ಇದು ವಿಶ್ವವಿದ್ಯಾಲಯ ಸಕಾರಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತಾ ಇದೆ. ರಿವ್ಯಾಂಪಿಂಗ್ ಆ್ಯಂಡ್ ರ್ಯಾಷನಲೈಸೇಷನ್ ಆಫ್ ದಿ ಆಫೀಸರ್ ಸ್ಕೋರ್ ಕಾರ್ಡ್. ಇದು ಆಫೀಸರ್ ತುಂಬದಲಿಕ್ಕೆ ಸ್ಕೋರ್ ಕಾರ್ಡು ಸರ್ಕಾರದಿಂದ ಬಂದಿದೆ.
ಅಂದರೆ ಯೂನಿಫಾರ್ಮಿಟಿ ಇರಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ 6 ವಿಶ್ವವಿದ್ಯಾಲಯಗಳಲ್ಲಿ ಯೂನಿಫಾರ್ಮಿಟಿ ಇರಲಿ ಅಂತ ಸರ್ಕಾರ ಆದೇಶ ಮಾಡಿದೆ. ಅದರ ಪ್ರಕಾರ ಬಾಗಲಕೋಟೆ, ಶಿವಮೊಗ್ಗ, ಬೆಂಗಳೂರು, ರಾಯಚೂರು ಆಫೀಸರ್ನ ತುಂಬಿದ್ದಾರೆ. ಈಗ ನಮ್ಮ ಶಿಕ್ಷಕರದೇನೆಂದ್ರೆ ಈ ಆಫೀಸರ್ ಪೋಸ್ಟಲ್ಲಿ ಟೀಚಿಂಗಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಬರೀ ರಿಸರ್ಚ್ ಎಕ್ಸ್ಟೆನ್ಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದೆ. ಇದನ್ನು ರಿವೈಸ್ ಮಾಡಬೇಕಂತ ಇದ್ದಾರೆ. ಅದು ರಿವೈಸ್ ಮಾಡಿದ್ರೆ ನನ್ನ ಮಟ್ಟದಲ್ಲಿಲ್ಲ, ಅದು ಸರ್ಕಾರನೇ ತೀರ್ಮಾನ ಮಾಡಿ ಸರ್ಕಾರ ರಿವೈಸ್ ಮಾಡಬೇಕು. ನಾನು ಅದಕ್ಕೆ ಇವ್ರಿಗೆ ಶಿಕ್ಷಕರ ಸಂಘದವ್ರಿಗೆ ಏನು ಹೇಳಿದೆ, ನಿಮ್ಗೆ ಯಾವ ಥರ ಸ್ಕೋರ್ ಕಾರ್ಡ್ ಬೇಕಲ್ಲಪ್ಪ ನೀವೇ ಡಿಸೈನ್ ಮಾಡಿ ಕೊಡಿ, ಅದನ್ನು ನಾನು ಸರ್ಕಾರಕ್ಕೆ ಕಳಿಸ್ತೀನಿ, ಬೇರೆ ವಿಶ್ವವಿದ್ಯಾಲಯಗಳಿಗೆ ಕಳಿಸ್ತೀನಿ. ಒಂದು ಮೀಟಿಂಗ್ ಮಾಡ್ತೀವಿ, ಸರ್ಕಾರದ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಮೀಟಿಂಗ್ ಮಾಡ್ತೀವಿ. ಅದ್ರ ಪ್ರಕಾರ ಅದು ಸರ್ಕಾರ ಒಪ್ಪಿತಂದ್ರೆ ನಮ್ದೇನು ಅಭ್ಯಂತರ ಇಲ್ಲೇ ಇಲ್ಲ. ಇದು ಅವರೇ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಶಿಕ್ಷಕರ ಸಂಘದಿಂದ ಬರಬೇಕು ನನಗೆ. 50% ಇನ್ಕಮ್ ಜನರೇಟೆಡ್ ನಮ್ಮಲ್ಲಿ ರಿಸರ್ಚ್ ಸ್ಟೇಷನ್ ಇದೆ, 28 ರಿಸರ್ಚ್ ಸ್ಟೇಷನ್ ಇದೆ. ಅದರಲ್ಲಿ ಎಲ್ಲ ರಿಸರ್ಚ್ ಸ್ಟೇಷನಲ್ಲಿ ಒಂದು ಸ್ಟೇಷನಲ್ಲಿ 10 ಲಕ್ಷ, ಇನ್ನೊಂದು ಸ್ಟೇಷನಲ್ಲಿ 20 ಲಕ್ಷ ಆ ಥರ ಉತ್ಪನ್ನ ಬರ್ತಾ ಇರ್ತದೆ. ಆ ಉತ್ಪನ್ನ ಬಂದದನ್ನು 50% ಅದೇ ಸ್ಟೇಷನ್ ಡೆವಲಪ್ಮೆಂಟಿಗೆ ಮಾಡಬೇಕಂತ ಅವ್ರ ಆಗ್ರಹ ಇತ್ತು. ನಾನು 50% ಅಲ್ಲ, ಇನ್ನೂ ಜಾಸ್ತಿನೂ ಮಾಡೋಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ಅವು ನಮ್ಮವೇ ಸ್ಟೇಷನ್ನು, ನಾವು ಇಂಪ್ರೂವ್ ಮಾಡಲೇಬೇಕು. ಅವು ಇರಲಿಲ್ಲ ಅಂದರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ, ಅದು ಮುಂದೆ ಬರೋರಿಗೆ ತೊಂದರೆ ಆಗುತ್ತೆ. 50 ಅಲ್ಲ 100% ಮಾಡಿದ್ರೂ ತೊಂದರೆ ಇಲ್ಲ. ಅದನ್ನು ಇಂಪ್ರೂವ್ ಮಾಡೋಕ್ಕೆ ಈ ವಿಶ್ವವಿದ್ಯಾಲಯ ಬದ್ಧ ಇದೆ. ಈಗ ರಿಟೈರ್ಮೆಂಟ್ ಏಜ್ 62 ಇದೆ ಶಿಕ್ಷಕರದು, 65 ಬೇಕಂತಾರೆ. ಕುಲಪತಿಗಳದ್ದು 65 ಇದೆ, 67 ಬೇಕಂತಾರೆ. ನಾನು 67 ಯಾಕೆ ಕೇಳ್ತೀರಿ? ಕೇಳೋದು ಕೇಳ್ತೀರಿ, 70 ಕೇಳ್ತೀರಿ. ಸೆಂಟ್ರಲ್ ಯೂನಿವರ್ಸಿಟಿಗೆ 70 ಇದೆ, ನೀವು ಯಾಕೆ 70 ಕೇಳಬಾರ್ದು? ಅದನ್ನು ತಿದ್ದಿರಿ ಅಂತ ಹೇಳಿದೆ ನಾನು. ಸರಿಪಡಿಸ್ರಿ. ಸರ್ಕಾರ ಕೊಡ್ತಿತ್ತಂದ್ರೆ ನನ್ನ ಕೈ ಏನಿಲ್ಲ. ಈಗ ನಮ್ದು 62 ಇದೆ, ಸರ್ಕಾರ 65 ಮಾಡಿತ್ತು ಅಂದರೆ ಮಾಡಲಿ, ಒಳ್ಳೆಯದೇ. ನಮಗೆ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಈಗ ರಿಟೈರ್ಮೆಂಟ್ ಆಗೋರ್ದು ಕಡಿಮೆ ಆಗ್ತದಲ್ಲ 65 ಮಾಡಿದ್ರೆ. ಇದು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯದೇ. ನನಗಂತೂ ತುಂಬ ಸಂತೋಷ ಆಗುತ್ತೆ ಸರ್ಕಾರ ಇದು ಮಾಡಿದರೆ. ಆಮೇಲೆ ನ್ಯೂ ಪೆನ್ಷನ್ ಸ್ಕೀಮ್ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್, ಅದು ಸರ್ಕಾರದೊಂದು ಆದೇಶ ಇದೆ. ಈಗೇನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರಿಗೆ ಹೊಸ ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ. ಓಲ್ಡ್ ಪೆನ್ಷನ್ ಸ್ಕೀಮು ಹೊಸ ಪೆನ್ಷನ್ ಸ್ಕೀಮು ಅಲ್ಲಿ ತಾರತಮ್ಯಗಳಿವೆ. ನಮ್ಮ ಶಿಕ್ಷಕರು ಕೇಳೋದೇನು, ನಮಗೆ ಹಳೆ ಪೆನ್ಷನ್ ಸ್ಕೀಮ್ ಬೇಕು, ಹೊಸದು ಬೇಡ ಅಂತ. ನಾನು ಹೇಳಿದ್ದೆ ನನ್ನ ಮಟ್ಟದಲ್ಲಿಲ್ಲ, ಸರ್ಕಾರ ಮಟ್ಟದಲ್ಲಿಲ್ಲ. ಸರ್ಕಾರ ಇವತ್ತು ಎಕ್ಸ್ಟೆಂಡ್ ಮಾಡಿದರೆ ನಾನು ನಾಳೆ ನಿಮಗೆ ಅವತ್ತೇ ಕೊಡ್ತೀನಿ. ನಾನು ಒಂದು ದಿವಸನೂ ತಡ ಮಾಡೋದಿಲ್ಲ ಇದು. ಆಮೇಲೆ ಈಗೇನು ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತ, ಅದು ಮೆಡಿಕಲ್ದೇನು ಸರ್ಕಾರದ್ದಿದೆ, ಸರ್ಕಾರದ ಆದೇಶ ಬರಬೇಕು. ಅದಕ್ಕೆ ಹೇಳಿದ್ದೀನಿ ನಾನು, ಸರ್ಕಾರ ಆದೇಶ ಬಂತಂದ್ರೆ ಅದ್ರ ಪ್ರಕಾರ ಅವತ್ತೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ವಿಶ್ವವಿದ್ಯಾಲಯದಲ್ಲಿ. ಆಮೇಲೆ ಒನ್ ಟೈಮ್ ಇಂಟರ್ ಯೂನಿವರ್ಸಿಟಿ ಟ್ರಾನ್ಸ್ಫರ್, ಒಂದು ಯೂನಿವರ್ಸಿಟಿಯಿಂದ ಮತ್ತೊಂದು ಯೂನಿವರ್ಸಿಟಿ, ಅದು ನಮ್ಮ ಕೈಯೇನಿಲ್ಲ, ಅದು ಮತ್ತೆ ಸರ್ಕಾರದ ಮಟ್ಟದಲ್ಲಿದೆ. ಅವರು ಒಂದು ಟೈಮ್ ಅವ್ರು ಟ್ರಾನ್ಸ್ಫರ್ ಮಾಡಪ್ಪ. ಈಗ ಮೊನ್ನೆ 5 ಜನ ಬಂದರು US ರಾಯಚೂರದಿಂದ, ಅದು ಟ್ರಾನ್ಸ್ಫರ್ ಮಾಡಿದರು, ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ರು. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಅವತ್ತೇ ನಾನು ಜಾಯಿನ್ ಮಾಡಿಸ್ಕೊಂಡ್ಬಿಟ್ಟೆ. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಪೋಸ್ಟಿಂಗ್ ಕೊಟ್ಬಿಟ್ಟೆ. ಇದು ಸರ್ಕಾರ ಏನು ಹೇಳ್ತದೆ ನಾವು ಕೇಳೋದು ನಮ್ಮ ಕರ್ತವ್ಯ. ಸರ್ಕಾರದ ನಿರ್ಬಂಧನೆಗಳು ಕೊಟ್ಟು ನಾವು ಮಾಡ್ತೀವಿ. ಆಮೇಲೆ ಸೀನಿಯರಿಟಿ ಲಿಸ್ಟದಲ್ಲಿ ಸ್ವಲ್ಪ ಡಿಸ್ಕ್ರಿಬೆನ್ಸ್ ಇದೆ ಅಂತ ಹೇಳಿದ್ದಾರೆ. ನೀವು ಕೊಡಿ, ಏನು ಡಿಸ್ಕ್ರಿಬೆನ್ಸ್ ಇದೆ ಬರೆದು ಕೊಡಿ. ಅದನ್ನು ನಾವು ಮತ್ತೆ ಇಲ್ಲಿ ರೂಲ್ ಪ್ರಕಾರ ಇದನ್ನು ಇಲ್ಲಿ ನೋಡ್ತೀವಿ. ಅದು ಅಲ್ಲಿಂದೇ ಬರಬೇಕು, ಇನ್ಪುಟ್ ಅವರಿಂದೇ ಬರಬೇಕು, ನಮ್ಮ ಹತ್ರ ಏನೂ ಇಲ್ಲೇ ಇಲ್ಲ. ಆಮೇಲೆ ಚೈಲ್ಡ್ ಕೇರ್ ಲೀವ್, ಮೊದಲು ಚೈಲ್ಡ್ ಕೇರ್ ಲೀವ್ ಇರಲಿಲ್ಲ ಕರ್ನಾಟಕ ಸರ್ಕಾರದಲ್ಲಿ. ಭಾರತ ಸರ್ಕಾರದಲ್ಲಿ ಚೈಲ್ಡ್ ಕೇರ್ ಲೀವ್ ಇತ್ತು, 2 ವರ್ಷ ಚೈಲ್ಡ್ ಕೇರ್ ಲೀವ್ ಕೊಡ್ತಿದ್ರು ಹೆಣ್ಮಕ್ಳಿಗೆ. ಇದು ಸರ್ಕಾರ ಮೊನ್ನೆ ಆದೇಶ ಮಾಡಿತ್ತು. ಆದೇಶ ಮಾಡಿದ ಕೂಡಲೇ ನಾವು ಮತ್ತೆ ಬೋರ್ಡಿಗೆ ತೊಗೊಂಡೋಗಿ ಅದನ್ನು ಆರ್ಡರ್ ಹಾಕಿಬಿಟ್ಟಿದ್ವಿ, ಚೈಲ್ಡ್ ಕೇರ್ ಲೀವ್ದು ಆರ್ಡರ್ ಹಾಕಿಬಿಟ್ಟು. ಇವೇ ಸಮಸ್ಯೆಗಳು. ಇದರಲ್ಲಿ ಯಾವ ನನಗೇನು ಅಂತ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೆ ವಿಶ್ವವಿದ್ಯಾಲಯ ಸಕಾರಾತ್ಮಕವಾಗಿ ಶಿಕ್ಷಕರ ಹಿತದೃಷ್ಟಿಯಲ್ಲಿ ಎಲ್ಲ ಸ್ಪಂದಿಸ್ತಾ ಇದೆ. ಎಲ್ಲ ಒಂದು ತೀರ್ಮಾನನೂ ಕೂಡ ನಾವು ತೊಗೊಂಡ್ಬಿಟ್ಟಿದ್ವಿ. ಅದು ಕೆಲವೊಂದು ನನ್ನ ಕೈನಲ್ಲಿಲ್ಲ. ನಾನು ಹೇಳಿದೆ ಯಾವ ಸರ್ಕಾರ ಮಟ್ಟದಲ್ಲಿದೆ ಅದು ನಾನು ಮಾಡೋಕ್ಕಾಗಲ್ಲ. ಅವರು ಸರ್ಕಾರ ಮಟ್ಟದಲ್ಲಿ ಹೋಗಿ ಮಾಡ್ಕೊಂಡು ಬರಬೇಕಾಗುತ್ತೆ. ಸಾಥ್ ಕೊಡ್ತೀನಿ ಅಂತ ಹೇಳಿದ್ರಿ, ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸಾಥ್ ಕೊಡೋದಲ್ಲ, ನಿಮ್ಮನ್ನು ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಬರಕ್ಕೆ ತಯಾರಿರಿ ಅಷ್ಟೇ. ಯಾವಾಗ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಸೆಕ್ರೆಟರಿ ಅವರು, ಮಿನಿಸ್ಟರು, ನೀವು ಬರಕ್ಕೆ ತಯಾರಿರಿ, ಹತ್ತಿರಿ ನನ್ನ ಗಾಡಿಯಾಗಿ ಹತ್ತಿರಿ, ನಾನೇ ಕರ್ಕೊಂಡು ಹೋಗ್ತೀನಿ. ನೀವು ಸಪ್ರೇಟಾಗಿ ಮತ್ತೆ ದುಡ್ಡು ಖರ್ಚು ಮಾಡಿ ಬರೋದು ಬೇಡ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಮತ್ತು ಇದಕ್ಕಿಂತ ಜಾಸ್ತಿ ವಿಶ್ವವಿದ್ಯಾಲಯದಲ್ಲಿ ಮಾಡಲಿಕ್ಕೆ ನಮ್ಮ ಒಂದು ನಿರ್ಬಂಧನೆಗಳು ಇರೋದ್ರಿಂದ ಇದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕೆ ಸಾಧ್ಯತೆ ತಾವೇ ಹೇಳಬೇಕು. ತಮಗೇನಾದರೂ ಇಲ್ಲಿ ನ್ಯೂನತೆಗಳು ಅನಿಸಿದೆ, ವಿಶ್ವವಿದ್ಯಾಲಯ ಸ್ಪಂದಿಸ್ತಾ ಇಲ್ಲ ಅಂತಂದರೆ ತಾವು ಒಂದು ಸಲಹೆ ಕೊಟ್ಟರೆ ಆ ಸಲಹೆ ಮೇರೆಗೆ ನಾವು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. 2-3 ಮೀಟಿಂಗ್ ಆದವು ಇದ್ರ ಬಗ್ಗೆ. ಅಂದರೆ ಪ್ರಶ್ನೆ ಉತ್ತರದಲ್ಲಿ ಅವ್ರು ಕನ್ವಿನ್ಸ್ ಆಗಲಿಲ್ಲೋ ಅಥವಾ ಕನ್ಫ್ಯೂಸ್ ಆಯ್ತು ಅವ್ರಿಗೆ ಏನು ಅಂತ ಅದು ಗೊತ್ತಿಲ್ಲ. ನಾವು ಇದು ಎಲ್ಲ ಶಿಕ್ಷಕರಿಗೆ ಈ ಮೆಸೇಜ್ ಹೋಗಿದ್ದೆಲ್ಲ ಗೊತ್ತಿಲ್ಲ. ನಾವಂತೂ ನಮ್ದೇನಿರ್ತದೆ, ಶಿಕ್ಷಕ ಸಂಘದ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ನಾವು ವಾಟ್ಸಪ್ಪಲ್ಲಿ ಕಳಿಸಿರ್ತೀವಿ, ಹಾರ್ಡ್ ಕಾಪಿನೂ ಕಳಿಸಿರ್ತೀವಿ. ಇಂಟರ್ನ್ ಅವ್ರದ್ದು ಕೆಲಸ, ಎಲ್ಲ ಶಿಕ್ಷಕರಿಗೆ ಇದನ್ನು ಟ್ರಾನ್ಸ್ಮಿಟ್ ಮಾಡೋದು ಅವ್ರ ಕೆಲಸ. ಅವ್ರು ಮಾಡಿಲ್ಲೋ ಗೊತ್ತಿಲ್ಲ ನಮಗೆ. ಬಟ್ ನಾವಂತೂ ವಿಶ್ವವಿದ್ಯಾಲಯದಿಂದ ಏನು ಮಾಡಬೇಕು ನಾವು ಮಾಡಿದ್ವಿ. ಸೊ ಈಗ ಶಂಕದಿಂದ ತೀರ್ಥ ಬಂದಿದೆ,
ಎಲ್ಲರೂ ಕುಡಿದ್ರೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತೀರಿ ನೀವು. ನಮ್ಮಿಂದ ಯಾವುದೂ ತಡೆ ಇಲ್ಲ, ಯಾವ ಅಡೆತಡೆಗಳಿಲ್ಲ, ಯಾವ ತಡೆಗಳು. ವಿಶ್ವವಿದ್ಯಾಲಯದಲ್ಲಿ ಪರಿಧಿನಲ್ಲಿ ಏನು ಬರಬೇಕು ಅದನ್ನ ಮಾಡಿದ್ದೀನಿ, ಮಾಡಕ್ಕೆ ರೆಡಿ ಇದ್ದೀನಿ. ನಾನು ಅಧಿಕಾರ ವಹಿಸಿಕೊಂಡ ದಿವಸ 1500 ಜನ ಸಿಬ್ಬಂದಿಯವ್ರನ್ನ ಉದ್ದೇಶಿಸಿ ನಾನು ಮಾತಾಡಿದೆ. ಏನು ಮಾತಾಡಿದೆ? ನಾನು ಬಂದದ್ದಿಲ್ಲಿ ಐ ಹ್ಯಾವ್ ಕಮ್ ಹಿಯರ್ ಟು ಸರ್ವ್ ಯು, ನಾಟ್ ಟು ಎಂಜಾಯ್ ಪವರ್, ನಾಟ್ ಟು ಮೇಕ್ ಮನಿ. ಇವತ್ತಿಗೂ ಕೂಡ ನನ್ನ ಧ್ಯೇಯ ಚೇಂಜ್ ಆಗಿಲ್ಲ, ಅದೇ ಇರ್ತದೆ ಇನ್ನೂ 9 ತಿಂಗಳ. ಸರ್ಕಾರಕ್ಕೆ ಹೋಗ್ಬೇಕಂದ್ರೆ ನೀವು ಪಾರ್ಥ ಸಾರಥಿಯಾಗಿ ನೀವು ಮುಂದೆ ಕೂತ್ಕೋತೀರಿ, ಹಿಂದೆ ಅವ್ರನ್ನ ಕೂಡಿಸ್ಕೊಂಡು ಹೋಗ್ತೀನಿ ಅಂತ ಕೂಡ ನಾನು ಯಾವತ್ತೂ ತಯಾರಿದ್ದೇನೆ. ಈಗ ನಮ್ಮ ಲೇಬರ್ಸೂ ಸಮಸ್ಯೆ ಭಾಳ ಅದಾವ, ಟೀಚರ್ಸ್ಗಿಂತ ಲೇಬರ್ ಸಮಸ್ಯೆ ಭಾಳ ಅದಾವ. ಪಾಪ ಅವ್ರು ಬರ್ತಾರೆ ನನ್ನ ಹತ್ರ, ಸರ್ ಹೆಂಗ್ರಿ ಅಂದ್ರೆ ನಡೆಯಪ್ಪ ಹೋಗೋಣ. ಮಂತ್ರಿಗಳು ಬಂದಾಗ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡಿ, ನೀವು ಮಂತ್ರಿಗಳಿಗೆ ಹೇಳಿ. ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ಸರ್ ಇವರು ಬಡವರು, ಏನಾದರೂ ಮಾಡಿ ಇವರು ಒಂದು ತೀರ್ಮಾನ ಮಾಡಬೇಕು, ಸರ್ಕಾರದಿಂದ ಸ್ವಲ್ಪ ಇದು ಸವಲತ್ತು ಆಗಬೇಕು. ಅವರು ಸಾಕಷ್ಟು ಸಂತೃಪ್ತಿಯಲ್ಲಿದ್ದಾರೆ, ಎಲ್ಲ ಲೋವರ್ ಕ್ಲಾಸ್ ಪೀಪಲ್. ಅವರಿಗೆ ಕೆಲಸ ಆಗಿಲ್ಲ ಅವ್ರದ್ದು, ಆದರೂ ಕೂಡ ಅವ್ರು ಸಂತೃಪ್ತಿಯಲ್ಲಿದ್ದಾರೆ. ಯಾಕಂದರೆ ಏನಾದರೂ ಆಗ್ತಾ ಇದೆ ಅಂತ. ಈ ಥರ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಅವರು ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕೇಳಿದ್ರಲ್ಲ, ಈಗ ನನಗೂ ಯಕ್ಷ ಪ್ರಶ್ನೆ ಆಗಿದೆ, ಯಾಕಂತ ಗೊತ್ತಿಲ್ಲ. ಯಾಕಂದರೆ ನಾನು ವಿರೋಧಿ ಅಲ್ಲ, ಹಾಗಾಗಿ ನನ್ನ ವೈಯಕ್ತಿಕ ಹಿತಾಸಕ್ತಿನೂ ಇಲ್ಲ, ದ್ವೇಷನೂ ಇರೋದಿಲ್ಲ. ನೀವು ಬರೋದಾದ್ರೆ ನಾನು ಸರ್ಕಾರದ ಮಟ್ಟಿಗೆ ಏನಾದರೂ ಇದ್ದ ಇಶ್ಯೂಸ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಇರೋದನ್ನೆಲ್ಲ ನಾವು ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದಾಗ ಈ ಟೆಂಟ್ ಯಾಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನ್ಯಾಯ ಬೇಕು, ಬೇಕೇ ಬೇಕು, 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 ನ್ಯಾಯ ಬೇಕು. ಕೇಳಿದ್ರಲ್ಲ ಎಲ್ಲರ ಮಾತನ್ನು. ಇಲ್ಲಿ ಮೊದಲೇ ಕೊರೋನಾ ಹೊಡೆತದಿಂದ ನಲಗಿದ್ದಾರೆ. ಹಾಗೆ ಇಲ್ಲಿ ಹಸಿರು ಅಂದರೆ ಕೃಷಿ ಅಂದರೆ ಅಗ್ರಿಕಲ್ಚರ್ ಅಂದರೆ ಇಲ್ಲಿ ಹಸಿರು ಇರ್ತದೆ. ಹಸಿರು ಉಸಿರಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಆಗಲಿ. ಹಾಗೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿ, ಹ್ಯಾಪಿ ಎಂಡಿಂಗ್ ಸಿಗಲಿ. ನಮಸ್ಕಾರ.